ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. Dear trainees, welcomes you all for today classes. In the last class, we discussed about welding machines, arc welding machines ಬಗ್ಗೆ ನಾವು ಇಂದಿನ ತರಗತಿಯಲ್ಲಿ ತಿಳಿದುಕೊಂಡ್ವಿ. Today, we will discuss another topic, that is principle and method of operating of arc welding. ಆರ್ಕ್ ವೆಲ್ಡಿಂಗ್ ಕಾರ್ಯಾಚರಣೆಯ ತತ್ವ ಮತ್ತು ವಿಧಾನ. ಪ್ರಿನ್ಸಿಪಲ್ ಅಂಡ್ ಮೆಥಡ್ ಆಫ್ ಆಪರೇಟಿಂಗ್ ಆಫ್ ಆರ್ಕ್ ವೆಲ್ಡಿಂಗ್, ಇದರ ಬಗ್ಗೆ ನಾವು ಈ ತರಗತಿಯಲ್ಲಿ ತಿಳ್ಕೊಳ್ಳೋಣ ಮಕ್ಕಳೇ. At the end of this lesson, you shall be able to state the method of operating the arc welding. ಆರ್ಕ್ ವೆಲ್ಡಿಂಗ್ ಅನ್ನ ಕಾರ್ಯಾಚರಣೆಯನ್ನು ಮಾಡಲಿಕ್ಕೆ, ಆಪರೇಟ್ ಮಾಡಲಿಕ್ಕೆ ಯಾವ್ಯಾವ ಮೆಥಡ್ಸ್ ಇದೆ ಸ್ಟೇಟ್. ಅದರಲ್ಲಿ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನೋ, ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನೋ, ಅಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನೋ, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಅಂದ್ರೆ ಏನೋ, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಅಂತ ಕರಿತೀವಿ, ಅಥವಾ ಮಿಗ್ ಅಂತ ಕರಿತೀವಿ, ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ಕರಿತೀವಿ. ಇದರ ಬಗ್ಗೆ ತಿಳ್ಕೊಳ್ಳೋಣ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್, ಎಲೆಕ್ಟ್ರೋಸ್ಲಾಗ್ ವೆಲ್ಡಿಂಗ್, ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್. ನೋಡಿ ಮಕ್ಕಳೇ, ಇವಿಷ್ಟು ಮೆಥಡ್ ಆಫ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಸೊ ಇವೆಲ್ಲದರ ಬಗ್ಗೆ ನಾವು ಈ ತರಗತಿಯಲ್ಲಿ ಬ್ರೀಫ್ ಆಗಿ ತಿಳಿದುಕೊಳ್ಳೋಣ. ಇದರಲ್ಲಿ 3 ನಿಮಗೆ ಮುಖ್ಯವಾಗಿದೆ. ಒಂದು SMAW ಅಂತ ಕರಿತೀವಿ, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್, ಇನ್ನೊಂದು ಟಂಗ್ಸ್ಟನ್ ಟಿಗ್ ವೆಲ್ಡಿಂಗ್, ಇನ್ನೊಂದು GMAW ಅಂತ ಇದೆ. ಇವು 3 ನಿಮಗೆ ಇಂಪಾರ್ಟೆಂಟ್ ಆಗಿದೆ. ಇದನ್ನ ನೆಕ್ಸ್ಟ್ ಕ್ಲಾಸ್ನಲ್ಲಿ ನಾನು ಡೀಟೇಲ್ಸ್ ಆಗಿ ಹೇಳ್ತೀನಿ. ಟುಡೇ ಆಪರೇಟಿಂಗ್ ಹೇಗೆ, ಇವೆಲ್ಲ ವೆಲ್ಡಿಂಗ್ ಮೆಥಡ್ಸ್ ಏನಿದೆ, ಪ್ರೋಸೆಸ್ ಏನಿದೆ, ಇದ್ರ ಬಗ್ಗೆ ಬ್ರೀಫ್ ಇಂಟ್ರೊಡಕ್ಷನ್ಸ್ ನಾನು ಇವತ್ತು ನಿಮಗೆ ಕೊಡ್ತೀನಿ. Now let us come to the method of operating the arc welding. Arc welding ಯಾವ ರೀತಿ ಆಪರೇಟ್ ಆಗುತ್ತೆ, ಮೆಥಡ್ ಏನು, ವಿಧಾನ ಏನು. So when high current passes through an air gap from one conductor to another, it produces very intense and concentrated heat in the form of spark. ಯಾವಾಗ ನಾವು ಎಲೆಕ್ಟ್ರೋಡ್ ಮೆಷಿನ್ಸ್ ಇದೆ, ಮೆಷಿನ್ ಆನ್ ಮಾಡಿದ್ರಿ, ಸೊ ಒಂದು ಲೀಡನ್ನ ಎಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡಿದಿರಿ, ಮತ್ತೊಂದು ಲೀಡನ್ನ ಜಾಬ್ಗೆ ವರ್ಕ್ಗೆ ಕನೆಕ್ಟ್ ಮಾಡಿದಿರಿ. ಸೊ ಸೋರ್ಸ್ ಆಫ್ ಕರೆಂಟ್ ಅನ್ನು ತೆಗೆದುಕೊಂಡಿದ್ದೀರಿ, ಎಲೆಕ್ಟ್ರಿಸಿಟಿ ಪವರ್ ಅನ್ನ ಇದರ AC ಆರ್ DC ಅನ್ನು ನೀವು ತೆಗೆದುಕೊಂಡಿದ್ದೀರಿ. ಸೊ ಇಲ್ಲಿ ಹೈ ಕರೆಂಟ್ ಪಾಸಸ್ ಥ್ರೂ ದ ಏರ್ ಗ್ಯಾಪ್. ನೋಡಿ, ಹಿಂಗೆ ಸ್ಟ್ರಕ್ ಮಾಡಿದ ತಕ್ಷಣ ಏನಾಗುತ್ತೆ ನೋಡಿ. ಸೊ ಇದು ವೆಲ್ಡಿಂಗ್ ಮೆಷಿನ್ಸ್, AC ಆರ್ DC ಪವರ್ ಸೋರ್ಸ್. ಸೊ ಇಲ್ಲಿ ನೋಡಿ, ನಾನು ಹೇಳಿದ್ದೀನಿ, ಇಲ್ಲಿ ಒಂದು ವರ್ಕ್ಗೆ ಕನೆಕ್ಟ್ ಮಾಡಿದಿರಿ, ಇನ್ನೊಂದು ಎಲೆಕ್ಟ್ರೋಡ್ ಹೋಲ್ಡರ್ಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಅಂಡ್ ಎಲೆಕ್ಟ್ರೋಡ್ ಹೋಲ್ಡರ್ನಲ್ಲಿ ಎಲೆಕ್ಟ್ರೋಡ್ ಅನ್ನು ಹಾಕೊಂಡಿದ್ದೀವಿ. ಅದನ್ನ ನೀವು ಸ್ಟ್ರಕ್ ಮಾಡಿದ ತಕ್ಷಣ ಏನ್ ಬಂದಿದೆ, ಇಲ್ಲಿ ಸ್ಪಾರ್ಕ್ ಜನರೇಟ್ ಆಗಿದೆ, ಇಲ್ಲಿ ಆರ್ಕ್ ಜನರೇಟ್ ಆಗಿದೆ, ಹೌದಲ್ವಾ. ಸೊ ಇಲ್ಲಿ ಇದು ಯಾವ ರೀತಿ ಜನರೇಟ್ ಆಯಿತು, ವೆನ್ ಹೈ ಕರೆಂಟ್ ಪಾಸಸ್ ಥ್ರೂ ಎನ್ ಏರ್ ಗ್ಯಾಪ್. ಇವೆರಡರ ನಡುವೆ ನಾವೇನ್ ಮಾಡ್ತೀವಿ, ಆರ್ಕ್ ಕ್ರಿಯೇಟೆಡ್ ಇನ್ ದ ಆರ್ಕ್ ಗ್ಯಾಪ್. ಸೊ ಪೂರ್ತಿ ಹಿಂಗೆ ಟಚ್ ಮಾಡೋಕ್ಕಾಗಲ್ಲ ನೀವು, ಯಾವುದಕ್ಕೆ, ಜಾಬ್ಗೆ. ಸೊ ಸ್ವಲ್ಪ ಹಿಂಗೆ ಟಚ್ ಮಾಡಿ ಮೇಲೆತ್ತ ತಕ್ಷಣ ಅಲ್ಲಿ ಒಂದು ಗ್ಯಾಪ್ ಇರುತ್ತೆ, ಆ ಏರ್ ಗ್ಯಾಪ್ ಅಲ್ಲಿ ಫ್ರಮ್ ಒನ್ ಕಂಡಕ್ಟರ್ ಟು ಅನದರ್. ಸೊ ಅಂದ್ರೆ ಕಂಡಕ್ಟರ್, ಇದು ಇಲ್ಲಿ ಮೆಟಲ್ ಕಂಡಕ್ಟರ್, ಮೇಲ್ಗಡೆ ಇದೆ ಕಂಡಕ್ಟರ್, ಇವೆರಡರ ನಡುವೆ ಏನಿದೆ, ಏರ್ ಗ್ಯಾಪ್ ಬಂತು. ಸೊ ಇಲ್ಲಿ ಇಟ್ ಪ್ರೊಡ್ಯೂಸ್ ವೆರಿ ಇಂಟೆನ್ಸ್ ಅಂಡ್ ಕಾನ್ಸಂಟ್ರೇಟೆಡ್ ಹೀಟ್ ಇನ್ ದ ಫಾರ್ಮ್ ಆಫ್ ಸ್ಪಾರ್ಕ್. ಅಲ್ಲಿ ತುಂಬಾ ಬ್ರೈಟ್, ತುಂಬಾ ಹೀಟ್ ಇರ್ತಕ್ಕಂಥ ಲೈಟ್ ಏನಾಗುತ್ತೆ ಅಲ್ಲಿ ಜನರೇಟ್ ಆಗುತ್ತೆ. ಯಾವ ರೀತಿ, ಇನ್ ದ ಫಾರ್ಮ್ ಆಫ್ ಸ್ಪಾರ್ಕ್, ಆರ್ಕ್ ರೀತಿ ನಿಮಗೆ ಕಾಣಿಸ್ತಾ ಇದೆ. ಸೊ ದಿಸ್ ಈಸ್ ದ ಮೆಥಡ್ ಆಫ್ ಆಪರೇಟಿಂಗ್. ದ ಟೆಂಪರೇಚರ್ ಆಫ್ ದಿಸ್ ಸ್ಪಾರ್ಕ್ ನೋಡಿ ಎಷ್ಟಿರುತ್ತೆ. ಇಲ್ಲಿ ಏನು ಸ್ಪಾರ್ಕ್ ಬಂದಿದೆ, ಆರ್ಕ್ ಏನು ಬಂದಿದೆ, ದಟ್ ಮೀನ್ಸ್ ಸ್ಪಾರ್ಕ್ ಅಂದ್ರೆ ಆರ್ಕ್ ಅಂತ ಕರಿತೀವಿ, ಬೆಳಕು, ಜ್ವಾಲೆ. ಇಸ್ ಅಪ್ರಾಕ್ಸಿಮೇಟ್ಲಿ 3600 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಎಷ್ಟಿರುತ್ತೆ, 3600 ಡಿಗ್ರಿ ಸೆಂಟಿಗ್ರೇಡ್ ಇರುತ್ತೆ. ಯಾವ್ದ್ರದ್ದು, ಈ ಇಂಟೆನ್ಸ್ ಲೈಟ್ ಅಥವಾ ಇಂಟೆನ್ಸ್ ಆರ್ಕ್ ಅಥವಾ ಸ್ಪಾರ್ಕ್ ಅಂತ ಏನು ಕರಿತೀವಿ, ಈ ಸ್ಪಾರ್ಕ್. which can melt and fuse the metal very quickly to produce a homogeneous weld. ನೋಡಿ,
ಇದು ಎಷ್ಟು ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ಏನ್ ಮಾಡುತ್ತೆ, ಆ ಮೆಟಲ್ ಅನ್ನ ಫ್ಯೂಸ್ ಮಾಡಿ, ಮೆಟಲ್ ಮತ್ತೆ ಎಲೆಕ್ಟ್ರೋಡ್ ಎರಡನ್ನು ಫ್ಯೂಸ್ ಮಾಡಿ ಫಾಸ್ಟ್ ಆಗಿ ವೆರಿ ಕ್ವಿಕ್ಲಿ ಟು ಪ್ರೊಡ್ಯೂಸ್ ಎ ಹೋಮೋಜೋನಿಯಸ್ ವೆಲ್ಡ್, ಒಂದು ವೆಲ್ಡ್ ಅನ್ನ ಮಾಡಬಹುದು, ಜಾಯ್ನಿಂಗ್ ಪ್ರೋಸೆಸ್ ಅನ್ನ ಮಾಡಿ, ಮೆಟಲ್ ಜಾಯ್ನಿಂಗ್ ಪ್ರೋಸೆಸ್ ಅನ್ನು ಮಾಡುತ್ತೆ. ದಿಸ್ ಈಸ್ ದ ಮೆಥಡ್ ಆಫ್ ಆಪರೇಟಿಂಗ್ ದ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಸೊ ದೆನ್ ಅದರಲ್ಲಿ ನಿಮಗೆ ಯಾವ ರೀತಿ ಎಲ್ಲ ಈಗೇನು ಈಗ ನಾನು ಅನೇಕತ್ತು ನಿಮ್ಗೆ ಹೇಳಿದೆ ನನ್ನ ಆಬ್ಜೆಕ್ಟಿವ್ಸ್ನಲ್ಲಿ ಎಲ್ಲದರಲ್ಲೂ ಇದೇ ರೀತಿ ವರ್ಕ್ ಆಗ್ತಕ್ಕಂಥದ್ದು. ಅದರಲ್ಲಿ ಮೊದಲನೇದರಲ್ಲಿ SMAW ಅಂತ ಒಂದಿದೆ, ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಏನು ಹಿಂದೆ ಕ್ಲಾಸ್ನಲ್ಲಿ ನಾನು ಹೇಳಿದೆ ನಿಮ್ಗೆ, ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್, AC DC ಆರ್ಕ್ ವೆಲ್ಡಿಂಗ್ ಮೆಷಿನ್ಸ್. ಸೊ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅದು ನೋಡಿ. ಇದು ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ನಿಮಗೆ ಇಲ್ಲಿ ಇರ್ತಕ್ಕಂಥ ಒಂದು ಸಿಸ್ಟಮ್ ನೋಡಿ. ಇಲ್ಲಿ ಪವರ್ ಲೈನ್ ಇದೆ, ಪವರ್ ಸೋರ್ಸ್ ಇದೆ, ವೆಲ್ಡಿಂಗ್ ಪವರ್ ಸೋರ್ಸು. ಇಲ್ಲಿ ಮಷಿನ್ಸ್ ಇದೆ, ಏನು ವೆಲ್ಡಿಂಗ್ ಮಷಿನ್ ಇಲ್ಲಿಂದ ಮೈನಿಂದ ಕನೆಕ್ಟ್ ಮಾಡ್ಕೊಂಡಿದ್ದೀವಿ, ಪವರ್ ಇನ್ಪುಟ್ ಕೊಟ್ಟಿದ್ದೀವಿ. ಸೊ ಇದು ವೆಲ್ಡಿಂಗ್ ಪವರ್ ಸೋರ್ಸು. ಸೊ ಕಂಟ್ರೋಲ್ ಹ್ಯಾಂಡಲ್ ಇದೆ, ಸ್ವಿಚ್ ಅನ್ನು ನಾವು ಕಾಣ್ತಾ ಇದ್ದೀವಿ. ಇಲ್ಲಿ ಒಂದನ್ನ ಕವರ್ಡ್ ಎಲೆಕ್ಟ್ರೋಡ್ ಅಂದರೆ ಕೋಟೆಡ್ ಎಲೆಕ್ಟ್ರೋಡ್ಗೆ ಕನೆಕ್ಟ್ ಮಾಡಿದ್ದೀವಿ, ಎಲೆಕ್ಟ್ರೋಡ್ ಹೋಲ್ಡರ್. ಇನ್ನೊಂದನ್ನ ಅರ್ತ್ ಕ್ಲ್ಯಾಂಪನ್ನು ತೆಗೆದುಕೊಂಡೋಗಿ ವರ್ಕ್ ಪೀಸ್ಗೆ ನಾವು ಕನೆಕ್ಟ್ ಮಾಡಿದ್ದೀವಿ. ಇಲ್ಲಿ ಎಲೆಕ್ಟ್ರೋಡ್ಸ್ ಇದೆ, ದಿಸ್ ಇಸ್ ದ ಎಲೆಕ್ಟ್ರೋಡ್. ಇದನ್ನು ನಾವು ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಹ್ಯಾಪರೇಚರ್ಸ್ ಏನು ಡಿವೈಸಸ್ ಇದೆ ಅದನ್ನು ನಾನು ಇಲ್ಲಿ ನಿಮಗೆ ತೋರಿಸಿದ್ದೀನಿ. ಈ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಏನಿದೆ, ಇಟ್ ಇಸ್ ಎನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಇದು ಒಂದು ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ ದ ವೆಲ್ಡಿಂಗ್ ಹೀಟ್ ಈಸ್ ಒಬ್ಟೈನ್ಡ್ ಫ್ರಮ್ ಎನ್ ಆರ್ಕ್. ಸೊ ವೆಲ್ಡಿಂಗ್ ಹೀಟ್ ಹೇಗಾಗುತ್ತೆ, ಮೆಟಲ್ ಫ್ಯೂಸ್ ಹೇಗಾಗುತ್ತೆ, ಸೊ ಫ್ರಮ್ ಆರ್ಕ್ ಏನು ಸ್ಪಾರ್ಕ್ ಜನರೇಟ್ ಆಗುತ್ತೆ, ಏನು ಮೆಥಡ್ ಹೇಳಿದ್ನಲ್ಲ ನಾನು. ಸೊ ಆ ಏನು ಏರ್ ಗ್ಯಾಪ್ನಲ್ಲಿ ಒಂದು ಇಂಟೆನ್ಸ್ ಆರ್ಕ್ ಪ್ರೊಡ್ಯೂಸ್ ಆಗುತ್ತಲ್ಲ, ಅದರಿಂದ ಏನಾಗುತ್ತೆ, ಈ ಮೆಟಲ್ ಮೆಲ್ಟ್ ಆಗಿ ಫ್ಯೂಸ್ ಆಗಿ ಒಂದು ಹೋಮೋಜಿನಿಯಸ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿ ಮೆಟಲ್ ಏನಾಗುತ್ತೆ, ಜಾಯಿನ್ ಆಗುತ್ತೆ. ಸೊ ದಟ್ ಮೀನ್ಸ್ ಸೀಲ್ಡೆಡ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಇನ್ ವಿಚ್ ದ ವೆಲ್ಡಿಂಗ್ ಹೀಟ್ ಈಸ್ ಒಬ್ಟೈನ್ಡ್ ಫ್ರಮ್ ಎನ್ ಆರ್ಕ್ ಫಾರ್ಮ್ಡ್ ಬಿಟ್ವೀನ್ ದ ಮೆಟಾಲಿಕ್, ಅಂದರೆ ಒಂದು ಮೆಟಾಲಿಕ್ ಅಂದರೆ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ಇದು ಕರ್ಗೋಗುತ್ತೆ ಎಲೆಕ್ಟ್ರೋಡ್ ಅಂಡ್ ವೆಲ್ಡಿಂಗ್ ಜಾಬ್ ಅಂದರೆ ವರ್ಕ್. ಇವೆರಡರ ನಡುವೆ ಕಾಂಟ್ಯಾಕ್ಟ್ ಆದಾಗ ಏನು ಬರುತ್ತೆ, ಆರ್ಕ್ ಜನರೇಟ್ ಆಗುತ್ತೆ. ಆರ್ಕ್ ಇಂದ ನಾವೇನು ಮಾಡ್ತೀವಿ, ಎರಡು ಮೆಟಲ್ ಅನ್ನ ಏನು ಮಾಡ್ತೀವಿ, ಜಾಯಿನ್ ಮಾಡ್ತೀವಿ. ಸೊ ಇಲ್ಲಿ ಆರ್ಕ್ ಯಾವ ರೀತಿ ಫಾರ್ಮ್ ಆಗೋದು, ಮೆಟಾಲಿಕ್ ಎಲೆಕ್ಟ್ರೋಡ್ ಅಂಡ್ ವೆಲ್ಡಿಂಗ್ ಜಾಬ್. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ದಿಸ್ ಇಸ್ ಆರ್ಕ್ ವೆಲ್ಡಿಂಗ್ ಮೆಷಿನ್, ದಿಸ್ ಇಸ್ ಎಲೆಕ್ಟ್ರೋಡ್. ಇಲ್ಲಿ ಆರ್ಕ್ ಜನರೇಟ್ ಆಗಿದೆ, ಇಲ್ಲಿ ವೆಲ್ಡ್ ಆಗ್ತಾ ಇರೋದನ್ನು ನಾವು ನೋಡ್ತೀವಿ. ದ ಮೆಟಲ್ ಎಲೆಕ್ಟ್ರೋಡ್ ಇಟ್ ಸೆಲ್ಫ್ ಮೆಲ್ಟ್ಸ್ ಅಂಡ್ ಆಕ್ಟ್ ಎಸ್ ಎ ಪಿಲ್ಲರ್ ಮೆಟಲ್. ನೋಡಿ ಇದು ಕನ್ಸ್ಯೂಮಬಲ್, ಯಾವುದೋ ಎಲೆಕ್ಟ್ರೋಡ್, ಇದು ಮೆಲ್ಟ್ ಆಗಿ ಕರಗಿ ಅದು ಪಿಲ್ಲರ್ ಮೆಟಲ್ ತರ ವರ್ಕ್ ಆಗುತ್ತೆ. ಅಲ್ಲಿ ಪಿಲ್ ಆಗ್ತಾ ಇರುತ್ತೆ ಮೆಟಲ್, ಯಾವುದ್ರ ಜೊತೆಗೆ ನಾವು ವರ್ಕ್ನ ವೆಲ್ಡ್ ಮಾಡ್ತಾ ಇರ್ತೀವಲ್ಲ, ಅಲ್ಲೇನಾಗುತ್ತೆ, ಪಿಲ್ಲರ್ ಮೆಟೀರಿಯಲ್, ಇಟ್ ಆಕ್ಟ್ ಆಸ್ ಎ ಪಿಲ್ಲರ್ ಮೆಟೀರಿಯಲ್. ಯಾವುದು, ಎಲೆಕ್ಟ್ರೋಡ್. ಇನ್ನೊಂದು ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಅಂತ ಎರಡನೇದು. ಸೊ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಮೆಥಡ್ ಇಟ್ ಇಸ್ ಎ ಓಲ್ಡೆಸ್ಟ್ ಮೆಥಡ್. ಇದು ನಾನ್ ಕನ್ಸ್ಯೂಮಬಲ್ ಕಾರ್ಬನ್ ಎಲೆಕ್ಟ್ರೋಡ್. ಈಗ ಹಿಂದೆ ನಾವು ಏನು ನೋಡಿದ್ವಿ, ಅದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್. ಇಲ್ಲಿ ಆರ್ಕ್ ಯಾವ ರೀತಿ ಕ್ರಿಯೇಟ್ ಆಗುತ್ತೆ, ಬಿಟ್ವೀನ್ ನಾನ್ ಕನ್ಸ್ಯೂಮಬಲ್ ಕಾರ್ಬನ್ ಎಲೆಕ್ಟ್ರೋಡ್ ಅಂಡ್ ದಿ ಮೆಟಲ್ ವರ್ಕ್ ಪೀಸ್. ನೋಡಿ ಇಲ್ಲಿ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಇದೆ, ಇದು ಡೈರೆಕ್ಷನ್ ಆಫ್ ಟ್ರಾವೆಲ್, ಇದು ಎಲೆಕ್ಟ್ರೋಡ್, ಇದು ನಾನ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡು. ಪಿಲ್ಲರ್ ರಾಡ್ ಅನ್ನು ಬಳಸ್ತೀವಿ. ಇಲ್ಲಿ ಆರ್ಕ್ ಸ್ಟ್ರೀಮ್ ಇದೆ, ಆರ್ಕ್ ಫ್ಲೇಮ್ ಇದು. ಸೊ ಇದು ಆರ್ಕ್ ಕೋರ್ ಆರ್ಕ್ ಒಳಗಡೆಗೆ, ದಿಸ್ ಇಸ್ ದ ಬೇಸ್ ಮೆಟಲ್ ಇನ್ ವಿಚ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್ಗೆ CAW ಅಂತ ಕರಿತೀವಿ. ಕಾರ್ಬನ್ ಆರ್ಕ್ ವೆಲ್ಡಿಂಗ್ is a welding process in which heat is generated by electric arc struck between carbon electrode and the workpiece. ಇಲ್ಲಿ ಯಾವ ರೀತಿ ಹೀಟ್ ಜನರೇಟ್ ಆಗುತ್ತೆ, ಸೊ ಕಾರ್ಬನ್ ಎಲೆಕ್ಟ್ರೋಡ್ ಅನ್ನ ನಾವು ಸ್ಟ್ರಕ್ ಮಾಡ್ತೀವಿ ಯಾವುದ್ರ ಮೇಲೆ, ವರ್ಕ್ ಪೀಸ್ ಮೇಲೆ. ಆವಾಗ ಏನಾಗುತ್ತೆ, ಎಲೆಕ್ಟ್ರಿಕ್ ಆರ್ಕ್ ಜನರೇಟ್ ಆಗಿ ಅಲ್ಲಿ ಹೀಟ್ ಬರುತ್ತೆ, ಸ್ಪಾರ್ಕ್ ಬರುತ್ತೆ, ದಟ್ ಮೀನ್ಸ್ ಆರ್ಕ್ ಬರುತ್ತೆ. ಆಗ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗಿ ಒಂದು ಹೋಮೋಜಿನಿಯಸ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿ ಕ್ಲೋಸ್ನೆಸ್ ಆಗುತ್ತೆ, ಎರಡು ಮೆಟಲ್ ವೆಲ್ಡಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ದಿಸ್ ಈಸ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್.
So in which the arc eats and melts the workpiece edges forming a joint. ಇಲ್ಲಿ ಪಿಲ್ಲರ್ ಮೆಟೀರಿಯಲ್ ಕೂಡ ಯೂಸ್ ಮಾಡ್ತಾ ಇದೀವಿ ನೋಡಿ. ಎ ಸಪರೇಟ್ ಪಿಲ್ಲರ್ ರಾಡ್ ಇಸ್ ಯೂಸ್ ಇಟ್ ಸೀನ್ಸ್ ದ ಕಾರ್ಬನ್ ಎಲೆಕ್ಟ್ರೋಡ್ ಇಸ್ ನಾನ್ ಮೆಟಲ್ ಅಂಡ್ ವಿಲ್ ನಾಟ್ ಮೆಲ್ಟ್. ಕಾರ್ಬನ್ ಎಲೆಕ್ಟ್ರೋಡ್ ಇದೆಯಲ್ಲ ಮಕ್ಕಳೇ, ಇದು ಮೆಲ್ಟ್ ಆಗಲ್ಲ, ನಾನ್ ಮೆಟಲ್ ಅಂಡ್ ವಿಲ್ ನಾಟ್ ಮೆಲ್ಟ್ ಆಗಲ್ಲ ಅದು. ಸೊ ಅದಕ್ಕೋಸ್ಕರ ನಾವೇನ್ ಮಾಡ್ತೀವಿ, ಜಾಯಿಂಟ್ ಅನ್ನ ಫಿಲ್ ಮಾಡಬೇಕಲ್ಲ, ಅದಕ್ಕೆ ಹಾಗಾಗಿ ನಾವು ಪಿಲ್ಲರ್ ರಾಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ನವೆಡೇಸ್ ಇದನ್ನ ಕಾರ್ಬನ್ ಆರ್ಕ್ ವೆಲ್ಡಿಂಗ್ ಪ್ರೊಸೆಸ್ ಅನ್ನ ನಾವು ಯೂಸ್ ಮಾಡಲ್ಲ. ಇನ್ ಓಲ್ಡನ್ ಡೇಸ್ ಕಾರ್ಬನ್ ಎಲೆಕ್ಟ್ರೋಡ್ ಆರ್ಕ್ ವೆಲ್ಡಿಂಗ್ ಪ್ರೊಸೆಸ್ ಅನ್ನ ನಾವು ಬಳಸ್ತಾ ಇದ್ವಿ. ಈಗೆಲ್ಲ SMAW ಬೇರೆ ಬೇರೆ ಮೆಥಡ್ಸ್ ಹೇಳಿದ್ನಲ್ಲ, ಅವುಗಳನ್ನ ಜಾಸ್ತಿ ನಾವು ಬಳಸ್ತೀವಿ. ಇನ್ನೊಂದು ಅಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ನೋಡಿ. ಇದು ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ನ ಒಂದು ಸಿಸ್ಟಮ್ ಪ್ಲಾಂಟ್. ಇಲ್ಲಿ ನೋಡಿ, ಒಂದು ಪವರ್ ಸಪ್ಲೈ ಇದೆ. ಇಲ್ಲಿ ಎರಡು ಬೇಕು, ಎಲೆಕ್ಟ್ರಿಕ್ ಪವರ್ ಬೇಕು, ಗ್ಯಾಸ್ ಬೇಕು. ಇನ್ನೊಂದು ಕಡೆ ಹೈಡ್ರೋಜನ್ ಗ್ಯಾಸ್ ಸಪ್ಲೈ ಇದೆ. ಸಿಲಿಂಡರ್ ಕಾಣಿಸ್ತಾ ಇದೆ ನಿಮಗೆ. ಸೊ ಹೈಡ್ರೋಜನ್ ಗ್ಯಾಸ್ ಸಿಲಿಂಡರ್ ಅಂದಮೇಲೆ ಅದಕ್ಕೆ ರೆಗ್ಯುಲೇಟರ್ ಇರುತ್ತೆ, ಓಸ್ ಪೈಪ್ ಇರುತ್ತೆ. ಎರಡು ಎಲೆಕ್ಟ್ರೋಡ್ ಅನ್ನು ಬಳಸ್ತೀವಿ. ಎಲೆಕ್ಟ್ರೋಡ್ ಹೋಲ್ಡರ್ಸ್ ಇವೆರಡುವೆ. ಇಲ್ಲಿ ಟಂಗ್ಸ್ಟನ್ ಎಲೆಕ್ಟ್ರೋಡ್ಸ್ ಅನ್ನು ಬಳಸ್ತೀವಿ. ಸೀಲ್ಡಿಂಗ್ ಗ್ಯಾಸ್ ಆರ್ಕ್ ಜನರೇಟ್ ಆಗಿದೆ. ದಿಸ್ ಇಸ್ ದ ಸೀಲ್ಡ್, ದಿಸ್ ಇಸ್ ದ ಪವರ್ ಸಪ್ಲೈ. ಸೊ ಈ ಯಾವ ರೀತಿ ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಪ್ಲಾಂಟ್ ಇರುತ್ತೆ ಸೆಟಪ್ ಅಂದ್ರೆ ಈ ರೀತಿ. ಸೊ ಒಂದು ಹೈಡ್ರೋಜನ್ ಗ್ಯಾಸ್ ಸಪ್ಲೈ, ಇನ್ನೊಂದು ಎಲೆಕ್ಟ್ರಿಕ್ ಪವರ್ ಸಪ್ಲೈ, ಎರಡು ಟಂಗ್ಸ್ಟನ್ ಎಲೆಕ್ಟ್ರೋಡ್ ಹೋಲ್ಡರ್ ಅಂಡ್ ಟಂಗ್ಸ್ಟನ್ ಎಲೆಕ್ಟ್ರೋಡ್ಸ್. ಮತ್ತೆ ವರ್ಕ್ ನಡುವೆ ಏನಾಗುತ್ತೆ, ಇವೆರಡರ ನಡುವೆ ನಾವು ಸ್ಟ್ರೈಕ್ ಮಾಡಿದಾಗ ಸ್ಪಾರ್ಕ್ ಜನರೇಟ್ ಆಗಿ ಮೆಟಲ್ ಮೆಲ್ಟ್ ಆಗಿ ಎಡ್ಜಸ್ ವೆಲ್ಡಿಂಗ್ ಆಗುತ್ತೆ. ಇದು ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಮೆಥಡ್ ಅನ್ನ ನೋಡೋಣ. ಇಲ್ಲಿ ಈಗ ತೋರಿಸ್ತಾ ಹಿಂದಿನ ಚಿತ್ರದಲ್ಲಿ ಎರಡು ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇರುತ್ತಪ್ಪ, ಒಂದು ಹೈಡ್ರೋಜನ್ ಸೀಲ್ಡ್ ಆಗುತ್ತೆ. ಸೊ ಇಲ್ಲಿ ಕೂಡ ನಾವೇನ್ ಮಾಡ್ತೀವಿ, ವೆಲ್ಡ್ಸ್ ಮೇಡ್ ವಿತ್ ಆರ್ ವಿತೌಟ್ ಪಿಲ್ಲರ್ ರಾಡ್. ಇಲ್ಲಿ ಪಿಲ್ಲರ್ ರಾಡ್ ಅನ್ನ ಬಳಸಬಹುದು ವೆಲ್ಡಿಂಗ್ ಮಾಡಲಿಕ್ಕೆ, ಅಥವಾ ಪಿಲ್ಲರ್ ರಾಡ್ ಅನ್ನ ಬಳಸ್ತೇನೆ ಕೂಡ ವೆಲ್ಡಿಂಗ್ ಅನ್ನ ಮಾಡಬಹುದು. ಸೊ ದಿಸ್ ಇಸ್ ದ ಈಟ್ ಝೋನ್. ಸೊ ಮೆಲ್ಟ್ ಆಗಿರ್ತಕ್ಕಂಥ ಮೆಲ್ಟ್ ಆಗ್ಬೇಕಾದ್ರೆ ಆರ್ಕ್ ಜನರೇಟ್ ಆಗುತ್ತೆ. ಈ ಕೋರ್ ಇದೆ ಒಳಗಡೆ ನೋಡಿ, ಇದು ಸುತ್ತ ಫ್ಲೇಮ್ ಇದೆ. ಸೊ ಇದು ವೆಲ್ಡ್ ಆಗ್ತಾ ಹೋಗ್ತಾ ಇದೆ ಮೆಲ್ಟ್ ಮಾಡ್ಕೊಂಡು. ಸೊ ವಿತ್ ಆರ್ ವಿತೌಟ್ ಪಿಲ್ಲರ್ ರಾಡು ಈ ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಅನ್ನು ಮಾಡಬಹುದು. So this is the welding process. In this process, the arc is formed between the two tungsten electrode. ಎರಡು ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇದೆಯಲ್ಲ, ಅವೆರಡನ್ನ ಕಾಂಟ್ಯಾಕ್ಟ್ ಮಾಡಿದಾಗ ಏನಾಗುತ್ತೆ, ಆರ್ಕ್ ಫಾರ್ಮ್ ಆಗುತ್ತೆ ಬಿಟ್ವೀನ್ ದ ಟೂ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇನ್ ಅನ್ ಅಟ್ಮಾಸ್ಫಿಯರ್ ಆಫ್ ಹೈಡ್ರೋಜನ್ ಗ್ಯಾಸ್. ಹೈಡ್ರೋಜನ್ ಗ್ಯಾಸ್ ಅನ್ನ ಕೂಡ ನಾವಿಲ್ಲಿ ಸಪ್ಲೈ ಮಾಡ್ತೀವಿ. ದ ವೆಲ್ಡಿಂಗ್ ಜಾಬ್ ರಿಮೈನ್ಸ್ ಔಟ್ ಆಫ್ ದ ವೆಲ್ಡಿಂಗ್ ಸರ್ಕ್ಯೂಟ್. ಬಟ್ ಇಲ್ಲಿ ವೆಲ್ಡಿಂಗ್ ಜಾಬ್ ಏನಿದೆ ಇದು ಔಟ್ ಆಫ್ ವೆಲ್ಡಿಂಗ್ ಸರ್ಕ್ಯೂಟ್ ಅಲ್ಲಿ ಬರಲ್ಲ. ಇದು ಯಾವುದು ವೆಲ್ಡಿಂಗ್ ಜಾಬ್. ಎರಡು ಎಲೆಕ್ಟ್ರೋಡ್ ಅನ್ನು ಸ್ಟ್ರಕ್ ಮಾಡ್ತೀವಿ. ಯಾವುದೋ ಕಾರ್ಬನ್ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇದೆಯಲ್ಲ, ಇವೆರಡು ಎಲೆಕ್ಟ್ರೋಡ್ ಮತ್ತೆ ಹೈಡ್ರೋಜನ್ ಗ್ಯಾಸ್ ಇಂದ ಏನಾಗುತ್ತೆ, ಆರ್ಕ್ ಫಾರ್ಮ್ ಆಗುತ್ತೆ. ಆರ್ಕ್ ಫಾರ್ಮ್ ಆಗಿ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಸೊ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗಬೇಕಾದ್ರೆ ಇಲ್ಲಿ ಜಾಬ್ ಬೇಕಾಗಿಲ್ಲ. ಸೊ ಈ ಟಂಗ್ಸ್ಟನ್ ಎಲೆಕ್ಟ್ರೋಡ್ಸ್ ಇದೆಯಲ್ಲ, ಈ ಟಂಗ್ಸ್ಟನ್ ಎಲೆಕ್ಟ್ರೋಡ್ಸ್ ಏನಾಗುತ್ತೆ, ಈ ಆರ್ಕ್ ನ ಫಾರ್ಮ್ ಮಾಡ್ಕೊಳ್ಳುತ್ತೆ. ಸೊ ಆರ್ಕ್ ಫಾರ್ಮ್ ಆದ ತಕ್ಷಣ ಸ್ಪಾರ್ಕ್ ಬರುತ್ತೆ. ಸ್ಪಾರ್ಕ್ ಬಂದಾಗ ಮೆಟಲ್ ಏನಾಗುತ್ತೆ, ಮೆಲ್ಟ್ ಆಗುತ್ತೆ. ಮೆಲ್ಟ್ ಆಗಿ ಕ್ಲೋಸ್ನೆಸ್ ಆಗ್ತಾ ಹೋಗುತ್ತೆ, ವೆಲ್ಡ್ ಆಗ್ತಾ ಹೋಗುತ್ತೆ. ಹೋಮೋಜಿನಿಯಸ್ ಸ್ಟ್ರಕ್ಚರ್ ಕ್ರಿಯೇಟ್ ಆಗಿ ವೆಲ್ಡ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ವಿತ್ ಪಿಲ್ಲರ್ ರಾಡು ಅಥವಾ ವಿತೌಟ್ ಪಿಲ್ಲರ್ ರಾಡು. ಸೊ ಅಕಾರ್ಡಿಂಗ್ ಟು ದ ಅಪ್ಲಿಕೇಶನ್, ಅಕಾರ್ಡಿಂಗ್ ಟು ದ ಮೆಟೀರಿಯಲ್ ನಮಗೆ ಪಿಲ್ಲರ್ ರಾಡು ಬೇಕಿದ್ರೆ ಬಳಸ್ಬೋದು, ಇಲ್ಲ ಆದರೆ ಹಾಗೆ ಏನು ಮಾಡ್ಬೋದು, ಎಡ್ಜಸ್ ಅನ್ನ ಮೆಲ್ಟ್ ಮಾಡಿ ನಾವು ವೆಲ್ಡ್ ಅನ್ನ ಮಾಡ್ಬೋದು. ಇದೊಂದು ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್. ಸಪರೇಟ್ ಪಿಲ್ಲರ್ ರಾಡ್ ಇಸ್ ಯೂಸ್ ಟು ಹ್ಯಾಡ್ ದ ಪಿಲ್ಲರ್ ಮೆಟಲ್. ಸಪರೇಟ್ ಪಿಲ್ಲರ್ ರಾಡ್ ಅನ್ನ ಬಳಸ್ತೀವಿ. ಇನ್ನೊಂದು ಟಿಗ್ ವೆಲ್ಡಿಂಗ್ ಅಂತ ಇದೆ. ಸೊ ಟಿಗ್ ವೆಲ್ಡಿಂಗ್ ಮೀನ್ಸ್ ಟಂಗ್ಸ್ಟನ್ ಇನ್ನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ. ಟಿಗ್ ಅಂದ್ರೆ ಏನು, ಟಂಗ್ಸ್ಟನ್, ಐ ಅಂದ್ರೆ ಇನ್ನರ್ಟ್, ಗ್ಯಾಸ್ ಆರ್ಕ್ ವೆಲ್ಡಿಂಗ್. ಇಲ್ಲೂ ಕೂಡ ಎಲೆಕ್ಟ್ರಿಕ್ ಪವರ್ ಮತ್ತೆ ಗ್ಯಾಸ್ ಎರಡನ್ನು ಕೂಡ ಬಳಸ್ಕೊಂಡು ವೆಲ್ಡಿಂಗ್ ಪ್ರೋಸೆಸ್ ಅನ್ನು ನಾವು ಬಳಸ್ತೀವಿ. ಹಿಂದೆ ಹೇಗೆ ಹೈಡ್ರೋಜನ್ ಗ್ಯಾಸು ಮತ್ತೆ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಎರಡನ್ನೂ ಬಳಸೋದು, ಅದೇ ರೀತಿ ಇಲ್ಲಿ ನಾವು ಗ್ಯಾಸ್ ಮತ್ತೆ ಎಲೆಕ್ಟ್ರಿಕ್ ಪವರ್ ಎರಡನ್ನೂ ಬಳಸ್ಕೊಂಡು ಈ ಒಂದು ಪ್ರೋಸೆಸ್ ಮಾಡ್ತೀವಿ. ಸೊ ದಿಸ್ ಈಸ್ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ಆಪರೇಟರ್ಸ್ ಅಂದ್ರೆ ಪ್ಲಾಂಟ್. ಇಲ್ಲಿ ನೋಡಿ ಏನೇನು ಸಿಸ್ಟಮ್ ಇದೆ. ಒಂದು ಕಡೆ ಒಂದು ಗ್ಯಾಸ್ ಅಂತ ಕಾಣ್ತಾ ಇದೆ, ಇದನ್ನ ಆರ್ಗಾನ್ ಗ್ಯಾಸ್ ಅಂತ ಕರಿತೀವಿ. ಇಲ್ಲಿ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ಇನರ್ಟ್ ಗ್ಯಾಸ್ ಏನಿದೆ, ಸೆಡೆಡ್ ಗ್ಯಾಸ್ ಅಂತ ಕರಿತೀವಿ ಇದನ್ನ. ಇಲ್ಲಿ ಆರ್ಗಾನ್ ಗ್ಯಾಸ್ ಅನ್ನು ಬಳಸ್ತಾರೆ, ಮತ್ತೆ ಈಲಿಯಂ ಗ್ಯಾಸಸ್ ಅನ್ನು ಕೂಡ ಬಳಸ್ತಾರೆ. ಸೊ ಮತ್ತೆ ಇಲ್ಲಿ ನೋಡಿ, ಮತ್ತೆ ಎಲೆಕ್ಟ್ರಿಕ್ ಪವರ್ ಸಪ್ಲೈ ಕೂಡ ಇದೆ. ಒಂದು ಪವರ್ ಸಪ್ಲೈ ಬೇಕು, ಒಂದು ಗ್ಯಾಸ್ ಸಪ್ಲೈ ಬೇಕು. ಸೊ ಒಂದು ವೆಲ್ಡಿಂಗ್ ಕೇಬಲ್ ಹೋಗಿದೆ,
ಈ ವೆಲ್ಡಿಂಗ್ ಕೇಬಲ್ಲು ಇಲ್ಲಿ ಬಂದಿದೆ, ಮತ್ತು ಇಲ್ಲಿಂದ ಗ್ಯಾಸ್ ಇಲ್ಲಿಗೆ ಬಂದಿದೆ ಟಾರ್ಚು. ಸೊ ದಿಸ್ ವಾಟರ್ ಸಪ್ಲೈನು ಕೂಡ ವಾಟರ್ ಹೋಸ್ ಕೂಡ ಇದೆ ಇಲ್ಲಿ. ಮತ್ತು ಲಾಸ್ಟಲ್ಲಿ ಒಂದು ಟಂಗ್ಸ್ಟನ್, ಇಲ್ಲಿ ಏನು ಓಲ್ಡ್ ಇದೆ ಟಾರ್ಚ್ ಇದೆ, ಇಲ್ಲಿ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಅನ್ನು ನೀವು ಕಾಣಿಸ್ತಾ ಇದ್ದೀವಿ. ಇಯರ್ ಇನ್ ದಿಸ್ ಕೇಸ್ ಯಾವ ರೀತಿ ಆರ್ಕ್ ಫಾರ್ಮ್ ಆಗುತ್ತೆ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ಎಲ್ಲ ನೋಡಿದ್ರಿ, ಯಾವ ಸಿಲ್ಡೆಡ್ ಮೆಟೀರಿಯಲಲ್ಲಿ SMAW ನಲ್ಲಿ ಯಾವ ಥರ ಆಗುತ್ತೆ, ಅಟಾಮಿಕ್ ಹೈಡ್ರೋಜನ್ನಲ್ಲಿ ಯಾವ ರೀತಿ ಆಗುತ್ತೆ ನೋಡಿದ್ವಿ. ಕಾರ್ಬನ್ ಎಲೆಕ್ಟ್ರೋಡಲ್ಲಿ ಯಾವ ರೀತಿ ಪ್ರೋಸೆಸ್ ಆಗುತ್ತೆ, ಆರ್ಕ್ ಜನರೇಟ್ ಆಗುತ್ತೆ. ಈ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ನಲ್ಲಿ ಟಿಗ್ಗಲ್ಲಿ ಇನ್ ದಿಸ್ ಕೇಸ್ ಆರ್ಕ್ ಇಸ್ ಫಾರ್ಮ್ ಬಿಟ್ವೀನ್ ದ ಟಂಗ್ಸ್ಟನ್ ಎಲೆಕ್ಟ್ರೋಡ್. ಇಲ್ಲಿ ಒಂದು ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಚಿತ್ರದಲ್ಲಿ. ದಿಸ್ ಇಸ್ ಟಂಗ್ಸ್ಟನ್ ಎಲೆಕ್ಟ್ರೋಡ್. ಇದು ನಾನ್ ಕನ್ಸ್ಯೂಮಬಲ್ ಅಲ್ಲ. ಅಂಡ್ ದ ವೆಲ್ಡಿಂಗ್ ಜಾಬ್. ಸೊ ವೆಲ್ಡಿಂಗ್ ಜಾಬ್ ಇಲ್ಲಿ ಸರ್ಕ್ಯೂಟ್ನಲ್ಲಿ ವೆಲ್ಡಿಂಗ್ ಜಾಬ್ ಬರುತ್ತೆ. ಅಂಡ್ ದ ವೆಲ್ಡಿಂಗ್ ಜಾಬ್ ಇನ್ ಎನ್ ಅಟ್ಮಾಸ್ಫಿಯರ್ ಆಫ್ ಎನ್ ಇನರ್ಟ್ ಗ್ಯಾಸ್. ಇದ್ರ ಜೊತೆಗೆ ಏನು ಮಾಡ್ತೀವಿ, ಒಂದು ಅಟ್ಮಾಸ್ಫಿಯರ್ ಇನರ್ಟ್ ಗ್ಯಾಸ್ ಅನ್ನು ಕೂಡ ಅಲ್ಲಿ ನಾವೇನು ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಯಾವುದ್ರ ಮೂಲಕ ನೋಡಿ, ಆರ್ಗಾನ್ ಗ್ಯಾಸ್ ಅಥವಾ ಹೀಲಿಯಂ ಗ್ಯಾಸ್ ಅನ್ನು ನಾವು ಸಪ್ಲೈ ಮಾಡ್ತೀವಿ. ಸೊ ಅವಾಗ ಏನಾಗುತ್ತೆ, ಆರ್ಕ್ ಜನರೇಟ್ ಆಗಿ ಎಡ್ಜಸ್ ಆಫ್ ದ ಮೆಟಲ್ಲು ಮೆಲ್ಟ್ ಆಗಿ ಏನಾಗುತ್ತೆ, ವೆಲ್ಡಿಂಗ್ ಪ್ರೋಸೆಸ್ ಆಗುತ್ತೆ. ಇಲ್ಲೂ ಕೂಡ ಎ ಸೆಪರೇಟ್ ಪಿಲ್ಲರ್ ರಾಡ್ ಇಸ್ ಯೂಸ್ ಟು ಆ್ಯಡ್ ದ ಪಿಲ್ಲರ್ ಮೆಟಲ್. SMAW ನಲ್ಲಿ ಕನ್ಸ್ಯೂಮಬಲ್ ಇರುತ್ತೆ. ಇನ್ನು ಅಲ್ಲಿಂದ ನೋಡ್ಕೊಂಡ್ ಬರ್ತಾ ಇದೀವಿ, ಸಪ್ರೇಟ್ ಪಿಲ್ಲರ್ ರಾಡನ್ನೇ ಬಳಸ್ತಾ ಇದೀವಿ, ಹೌದಲ್ವಾ? ಅದೇ ರೀತಿ ಇಲ್ಲಿ ಸಪ್ರೇಟ್ ಪಿಲ್ಲರ್ ರಾಡನ್ನು ನಾವು ಯೂಸ್ ಮಾಡ್ತೀವಿ ಪಿಲ್ಲರ್ ಮೆಟಲ್ಗೆ. ಈ ಒಂದು ಪ್ರೋಸೆಸ್ ಏನಿದೆ, ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಏನಿದೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ, GTAW ಅಂತ ಕೂಡ ಕರಿತೀವಿ. GTAW ಅಂದ್ರೆ ಏನು, ಟಂಗ್ಸ್ಟನ್, ಅರ್ಥ ಆಯ್ತಾ? ಗ್ಯಾಸ್, G ಫಾರ್ ಗ್ಯಾಸ್, ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್, ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್. ಇಲ್ಲಿ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ನಲ್ಲಿ ಆರ್ಕ್ ಜನರೇಟ್ ಆಗೋದು ಟಂಗ್ಸ್ಟನ್ ಎಲೆಕ್ಟ್ರೋಡ್ಸು ಮತ್ತು ವೆಲ್ಡಿಂಗ್ ಜಾಬು ಇವೆರಡಕ್ಕೂ ಕಾಂಟ್ಯಾಕ್ಟ್ ಆದಾಗ ಅದ್ರ ಮಧ್ಯೆ ನಾವೇನನ್ನ ಸಪ್ಲೈ ಮಾಡ್ತೀವಿ, ಒಂದು ಆರ್ಗನ್ ಗ್ಯಾಸನ್ನು. ಸೊ ಸಿಲ್ಡೆಡ್ ಆರ್ಗನ್ ಗ್ಯಾಸನ್ನು, ಇನರ್ಟ್ ಗ್ಯಾಸನ್ನು ನಾವೇನು ಮಾಡ್ತೀವಿ, ಸಪ್ಲೈ ಮಾಡ್ತೀವಿ. ಈ ಇನರ್ಟ್ ಗ್ಯಾಸ್ ಏನಾಗುತ್ತೆ, ಆರ್ಗನ್ ಆರ್ ಹೀಲಿಯಂ ಅನ್ನೋ ಗ್ಯಾಸು ಎರಡು ಅಲ್ಲಿ ಕಾಂಬಿನೇಷನ್ಸ್ ಆಗಿ ಆರ್ಕ್ ಜನರೇಟ್ ಆಗುತ್ತೆ. ಆರ್ಕ್ ಜನರೇಟ್ ಆದಾಗ ಸ್ಪಾರ್ಕ್, ಮೆಟಲ್ ಮೆಲ್ಟ್ ಆಗಿ ಕ್ಲೋಸ್ನೆಸ್ ಆಗ್ತಾ ಹೋಗುತ್ತೆ, ವೆಲ್ಡಿಂಗ್ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ಸಪ್ರೇಟ್ ಪಿಲ್ಲರ್ ಮೆಟೀರಿಯಲನ್ನು ನಾವು ಬಳಸ್ತೀವಿ. ಈ ಒಂದು ಟಿಗ್ ವೆಲ್ಡಿಂಗ್ ಪ್ರೋಸೆಸ್ಗೆ ಮತ್ತೆ ನಾವು GTAW ಪ್ರೋಸೆಸ್ ಅಂತ ಕೂಡ ಕರಿತೀವಿ. GTAW ಅಂದರೆ ಗ್ಯಾಸ್ ಟಂಗ್ಸ್ಟನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕೂಡ ನಾವು ಕರಿತೀವಿ. ನೋಡಿ ಇಲ್ಲಿ ನಿಮಗೆ ಯಾವ ರೀತಿ ವರ್ಕ್ ಆಗುತ್ತೆ ಈ GTAW, ಗ್ಯಾಸ್ ಟಂಗ್ಸ್ಟನ್ ಅಥವಾ ಟಿಗ್ ವೆಲ್ಡಿಂಗ್ ಅಂತ ಏನು ಕರಿತೀವಿ ಅದು. ನೋಡಿ ಇದು ಟ್ರಾವೆಲ್ ಮೂಮೆಂಟ್ ಈ ಕಡೆಯಿಂದ ವೆಲ್ಡ್ ಆಗ್ತಾ ಇದೆ. ಸೊ ಇಲ್ಲಿ ಸಾಲಿಫೈಡ್ ವೆಲ್ಡ್ ಮೆಟಲ್, ಇದು ಆಲ್ರೆಡಿ ಸಾಲಿಡ್ ಆಗಿದೆ, ವೆಲ್ಡ್ ಆಗಿದೆ, ಹೋಮೋಜಿನಿಯಸ್ ಆಗಿದೆ. ದಿಸ್ ಇಸ್ ಆರ್ಕ್. ಸೀಲ್ಡೆಡ್ ಗ್ಯಾಸ್, ಇಲ್ಲಿ ಆರ್ಗಾನ್ ಅಥವಾ ಹೀಲಿಯಂ ಗ್ಯಾಸ್ ಅನ್ನು ನಾವು ಬಳಸ್ತೀವಿ. ಸೊ ಟಂಗ್ಸ್ಟನ್ ಎಲೆಕ್ಟ್ರೋಡ್, ಇಲ್ಲಿ ಮಧ್ಯದಲ್ಲಿ ಒಂದು ನಾನ್ ಕನ್ಸ್ಯೂಮಬಲ್ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇದೆ. ಸೊ ಇದೇ ನಮಗೆ ಆರ್ಕ್ ಜನರೇಟ್ ಅನ್ನ ಮಾಡ್ತಕ್ಕಂಥದ್ದು. ಸೊ ದಿಸ್ ಇಸ್ ಎಲೆಕ್ಟ್ರಿಕಲ್ ಕಂಡಕ್ಟರ್. ಇದು ಕಂಡಕ್ಟರ್ ವೈರ್, ಇಲ್ಲಿಗೆ ಎರಡು ಬೇಕಲ್ಲ, ಇಲ್ಲಿ ಗ್ಯಾಸ್ ಅನ್ನು ನಾವು ತೆಗೆದುಕೊಳ್ತೀವಿ, ಮತ್ತೆ ವಾಟ್ ಈಸ್ ದಟ್ ಎಲೆಕ್ಟ್ರಿಕಲ್ ಪವರ್ ಅನ್ನು ಕೂಡ ನಾವು ತೆಗೆದುಕೊಳ್ತೀವಿ. ಸೊ ದಿಸ್ ಇಸ್ ದ ಗ್ಯಾಸ್ ಪ್ಯಾಸೇಜ್. ಪಿಲ್ಲರ್ ವೈರ್, ಒಂದು ಪಿಲ್ಲರ್ ಮೆಟೀರಿಯಲ್ ಬೇಕು, ದಿಸ್ ಇಸ್ ದ ಪಿಲ್ಲರ್ ವೈರ್. ಸೊ ಇದು ಮೊಲ್ಟಾನ್ ವೆಲ್ಡ್ ಪೂಲ್, ಇಲ್ಲಿ ವೆಲ್ಡ್ ಪೂಲ್ ಆಗ್ತಾ ಇರ್ತಕ್ಕಂಥದ್ದು. ದಿಸ್ ಇಸ್ ಟಂಗ್ಸ್ಟನ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್ ಪ್ರೋಸೆಸ್ ಹೇಗಾಗುತ್ತೆ ಅಂತ ನಿಮ್ಗೆ ತೋರಿಸ್ತಾರೆ. ಸೊ ಜೊತೆಗೆ ಅದರ ಆಪರೇಟರ್ಸ್ ಅನ್ನು ನೋಡೋಣ. ನೋಡಿ ಇಲ್ಲಿ ACR DC ವೆಲ್ಡಿಂಗ್ ಸಪ್ಲೈ ಇದೆ, ಒಂದು ಇನರ್ಟ್ ಗ್ಯಾಸ್ ಆರ್ಗಾನ್ ಅಥವಾ ಹೀಲಿಯಂ ಗ್ಯಾಸ್ ಸಿಲಿಂಡರ್ನ ನೀವು ಕಾಣ್ತಾ ಇದ್ದೀರಿ. ಇಲ್ಲಿ ಇದಕ್ಕೆ ಕೂಲಿಂಗ್ ವಾಟರ್ ಸಪ್ಲೈ ಕೂಡ ಬೇಕು. ಇದು ಟಾರ್ಚು, ಇದು ಪಿಲ್ಲರ್ ರಾಡು, ವರ್ಕ್ ಪೀಸು, ಫುಟ್ ಪೆಡಲ್ ಆಪ್ಷನಲ್. ಫುಟ್ ಪೆಡಲ್ ಇರುತ್ತೆ ಕೆಲವು ಕಡೆ ಇದನ್ನ ಆಪರೇಟ್ ಮಾಡ್ಕೊಳ್ಳಿಕ್ಕೆ, ಕೆಲವು ಕಡೆ ಇರಲ್ಲ. ಸೊ ಇಲ್ಲಿ ಕೂಲಿಂಗ್ ವಾಟರ್ ಸಪ್ಲೈ ಕೂಡ ಇರುತ್ತೆ. ದಿಸ್ ಇಸ್ ದಿ ಪ್ಲಾಂಟ್, ವಾಟ್ ಟಿಗ್ ವೆಲ್ಡಿಂಗ್ ಪ್ಲಾಂಟ್ ಯಾವ ರೀತಿ ಇರುತ್ತೆ ನಿಮಗೆ ಅನ್ನೋದನ್ನು ನಿಮಗೆ. ನಾವು ಲೆಟ್ ಅಸ್ ಕಮ್ ಟು ದಿ GMAW ಅಂತ ಒಂದು. ಸೊ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಅಂತ ಕರಿತೀವಿ, GMAW. ಅದನ್ನ ಇದಕ್ಕೆ ಇನ್ನೊಂದು ಹೆಸರು MIG ಅಂತ ಕೂಡ ಕರೀತಾರೆ, ಮೆಟಲ್ ಇನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಅಂತ. ಈಗಾಗಲೇ 2-3 ಹೈಡ್ರೋಜನ್ ಇರ್ಬೋದು, ಟಿಗ್ ಇರ್ಬೋದು, MIG ಇರ್ಬೋದು, ಇಲ್ಲೆಲ್ಲ ಗ್ಯಾಸ್ ಅನ್ನ ಬಳಸ್ತೀವಿ ನಾವು. ಸೊ ಈಗ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಬಗ್ಗೆ ನಾವು ತಿಳ್ಕೊಳ್ಳೋಣ. ದಿಸ್ ಇಸ್ ಗ್ಯಾಸ್ ವೆಲ್ಡಿಂಗ್
ಮೆಟಲ್ ಆರ್ಕ್ ವೆಲ್ಡಿಂಗ್, ದಟ್ ಈಸ್ GMAW ಅಥವಾ MIG ಅಂತ ಕರಿತೀವಿ. ಸೊ ಇಲ್ಲಿ ಒಂದು ಬ್ಲಾಕ್ ಡಯಾಗ್ರಾಮ್ ಯಾವ ರೀತಿ ಒಂದು ಪ್ಲಾಂಟ್ಸ್ ಸೆಟಪ್ ಇರುತ್ತೆ ಅಂತ. ಇಲ್ಲೂ ಕೂಡ ನಿಮಗೆ ನೋಡಿ ಗ್ಯಾಸ್ ಬೇಕು, ಒಂದು ಸಿಲ್ಡೆಡ್ ಗ್ಯಾಸ್ ಸಿಲಿಂಡರ್ ಬೇಕು, ಪವರ್ ಸೋರ್ಸ್ ಬೇಕು. ಇಲ್ಲಿ ಪವರ್ ಸೋರ್ಸ್ ಇದೆ, ಇದು ಗ್ಯಾಸ್ ಲೈನ್ ಇದೆ. ಸೊ ಮತ್ತೆ ವೈರ್ ಸ್ಪೂಲ್, ಇಲ್ಲಿ ಪಿಲ್ಲರ್ ಮೆಟಲ್ ಏನಿದೆ ಅದು ವೈರ್ ಥರ ಒಂದು ಬಾಬಿನಲ್ಲಿರುತ್ತೆ. ಅದರಿಂದ ವೈರ್ನ ಏನಾಗುತ್ತೆ ಮೂವ್ ಆಗುತ್ತೆ. ಎಲ್ಲಿಂದ ಇಲ್ಲಿ ನೋಡಿ, ಇಲ್ಲಿ ವೈರ್ ಸ್ಪೂಲ್ ಇದೆಯಲ್ಲ, ಇಲ್ಲಿಂದ ಹೈಗೆ ಬಂದು ಇದರೊಳಗಡೆ ಪಾಸ್ ಆಗಿ ಇಲ್ಲಿಂದ ಬಂದು ಇಲ್ಲಿ ಟಾರ್ಚ್ ಇದೆ, ಈ ಟಾರ್ಚ್ ಇಂದ ಹೊರಗಡೆ ಬರುತ್ತೆ. ಸೊ ಇನ್ನೊಂದು ಪವರ್ ಸಪ್ಲೈ ಅನ್ನ ತೆಗೆದುಕೊಂಡೋಗಿ ಇಲ್ಲಿಂದ ನೋಡಿ, ಇಲ್ಲಿಂದ ಪವರ್ ಸಪ್ಲೈ ಅನ್ನ ತೆಗೆದುಕೊಂಡೋಗಿ ಅರ್ತ್ ಕೇಬಲ್ ಅನ್ನ ಇಲ್ಲಿ ಜಾಬ್ಗೆ ಅರ್ಥಿಂಗ್ ಮಾಡಿದ್ದಾರೆ. ಇಲ್ಲಿ ಬಟ್ ಜಾಯಿಂಟ್, ಬಟ್ ಜಾಯಿಂಟ್ ಮಾಡ್ತಾ ಇದ್ದಾರೆ. ಸೊ ಇದು ಹ್ಯಾಂಡ್ ಗನ್ ಅಥವಾ ಟಾರ್ಚ್ ಅಂತ ಕರಿತೀವಿ. ಇದ್ರ ಒಳಗಡೆಯಿಂದ ಏನು ಬರುತ್ತೆ, ಈ ಒಂದು CCMS ವೈರ್ ಬರುತ್ತೆ, ಕಾಪರ್ ಕೋಟೆಡ್ ಮೈಲ್ಡ್ ಸ್ಟೀಲ್ ವೈರ್ ಬರುತ್ತೆ. ಸೊ ದಿಸ್ ಇಸ್ ಕಂಟ್ರೋಲಿಂಗ್ ಯೂನಿಟ್, ಕಂಟ್ರೋಲ್ ಸಿಸ್ಟಮ್ ಇದೆ. ಇದು ಫೀಡ್ ಕಂಟ್ರೋಲು, ಗ್ಯಾಸ್ ಔಟು, ಗ್ಯಾಸ್ ಕಂಟ್ರೋಲು, ವೈರ್ ಫೀಡ್ ಡ್ರೈವ್ ಮೋಟರ್, ವೈರ್ ಫೀಡ್ ಮಾಡಬೇಕಲ್ಲ ಅದು ಒಂದು ಡ್ರೈವ್ ಮೋಟಾರ್ ಇರುತ್ತೆ. ಸೊ 110 ವೋಲ್ಟ್ ಸಪ್ಲೈಯನ್ನು ಇದಕ್ಕೆ ಕೊಟ್ಟಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ದಿಸ್ ಇಸ್ ದಿ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್, ಮಿಗ್ ವೆಲ್ಡಿಂಗ್ ಪ್ರೋಸೆಸ್ ಒಂದು ಬ್ಲಾಕ್ ಡಯಾಗ್ರಾಮ್ ಯಾವ ರೀತಿ ಇರುತ್ತೆ, ಸಿಸ್ಟಮ್ ಪ್ಲಾಂಟ್ ಯಾವ ರೀತಿ ಇರುತ್ತೆ ಅನ್ನೋದನ್ನು ನಿಮಗೆ ಹೇಳಿದೆ. ಈಗ ಲೇಟೆಸ್ಟ್ ಕಂಪನಿ ಈ ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ GMAW ಏನಿದೆ ಅಥವಾ ಮಿಗ್ ವೆಲ್ಡಿಂಗ್ ಏನಿದೆ, ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡೋಣ. ನೋಡಿ, ಇದು ಟಾರ್ಚು, ಇದು ನಾಜಲ್ ಅಂತ ಕರಿತೀವಿ. ಆ್ಯಂಡ್ ಟಾರ್ಚ್, ಇದು ವೆಲ್ಡಿಂಗ್ ಟಾರ್ಚ್ ಅಂದರೆ ಹ್ಯಾಂಡಲ್. ಇಲ್ಲಿ ಒಂದು ಲೈನಲ್ಲಿ ಸೀಲ್ಡಿಂಗ್ ಗ್ಯಾಸ್ ಇದೆ, ಇನ್ನೊಂದರಲ್ಲಿ ವೈರ್ ಹೋಗ್ತಾ ಇರುತ್ತೆ. ರೆಡ್ ಕಲರ್ ಇರತಕ್ಕಂಥದ್ದೇನೋ ಕನ್ಸ್ಯೂಮಬಲ್ ವೈರ್, ಸಾಲಿಡ್ ವೈರ್ ಎಲೆಕ್ಟ್ರೋಡ್. ಸೊ ಇನ್ನೊಂದು ಕರೆಂಟ್ ಕಂಡಕ್ಟರ್. ಸೊ ಇಲ್ಲಿ ವೈರ್ ಗೈಡ್ ಕೂಡ ಇಲ್ಲಿ ಕೊಟ್ಟಿದ್ದಾವೆ. ಇಲ್ಲಿ ಸಾಲಿಡಿಫೈಡ್ ಆಗಿ ಇಲ್ಲಿ ಏನಾಗಿದೆ, ಇಲ್ಲಿ ವೆಲ್ಡ್ ಆಗಿದೆ, ವೆಲ್ಡ್ ಮೆಟಲ್, ಸಾಲಿಡಿಫೈಡ್ ವೆಲ್ಡ್ ಮೆಟಲ್ ಇದು. ಸೊ ಇಲ್ಲಿ ಮೋಲ್ಟಾನ್ ವೆಲ್ಡ್ ಪೂಲ್ ಆಗಿದೆ. ಸೊ ಸೀಲ್ಡೆಡ್ ಗ್ಯಾಸ್ ಆರ್ಕ್, ಇದು ನಾಜಲ್, ಈ ರೀತಿ ಟ್ರಾವೆಲ್ ಮಾಡಿಕೊಂಡು ವೆಲ್ಡ್ ಮಾಡ್ಕೊಂಡು ಹೋಗ್ತಾ ಇದೆ. ಸೊ ದಿಸ್ ಇಸ್ GMAW ಮೆಟಲ್ ಇನ್ನರ್ಟ್ ಗ್ಯಾಸ್ ವೆಲ್ಡಿಂಗ್ ಅಂತ ನಾವು ಇದನ್ನ ಕರಿತೀವಿ. ಈ ಒಂದು ಪ್ರೋಸೆಸ್, ಇನ್ ದಿಸ್ ಪ್ರೋಸೆಸ್ ಆರ್ಕ್ ಯಾವ ರೀತಿ ಫಾರ್ಮ್ ಆಗುತ್ತೆ. ದ ಆರ್ಕ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎ ಕಂಟಿನ್ಯೂಸ್ ಆಟೋಮೆಟಿಕಲಿ ಫೀಡ್ ಮೆಟಾಲಿಕ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅಂಡ್ ವೆಲ್ಡಿಂಗ್ ಜಾಬ್ ಇನ್ ಅನ್ ಅಟ್ಮಾಸ್ಫಿಯರ್ ಆಫ್ ಇನ್ನರ್ಟ್ ಗ್ಯಾಸ್. ಯಾವ ರೀತಿ ಮಿಗ್ಗಲಿ ಇನ್ ದಿಸ್ ಪ್ರೋಸೆಸ್ ಆರ್ಕ್ ಯಾವ ರೀತಿ ಜನರೇಟ್ ಆಗುತ್ತೆ, ಕಂಟಿನ್ಯೂಸ್ ಆಗಿ ಏನಾಗ್ತಾ ಇರುತ್ತೆ, ಒಂದು ಮೆಟಾಲಿಕ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್, ದಟ್ ಮೀನ್ಸ್ CCMS ಪಿಲ್ಲರ್ ವೈರ್ ಅಂತ ಹೇಳಿದೆ ನಾನು ಅವಾಗಲೇ. ಅದೇನಾಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಆ CCMS ಪಿಲ್ಲರ್ ವೈರು ಮತ್ತೆ ವೆಲ್ಡಿಂಗ್ ಜಾಬ್ ಸರ್ಕ್ಯೂಟ್, ಇಲ್ಲಿ ವೆಲ್ಡಿಂಗ್ ಜಾಬ್ ಬೇಕು, ಮತ್ತೆ ಅಟ್ಮಾಸ್ಫಿಯರ್ ಇನರ್ಟ್ ಗ್ಯಾಸ್, ಅದ್ರ ಸುತ್ತ ಏನು ಬರುತ್ತೆ, ಇಲ್ಲಿ ಗ್ಯಾಸ್ ಸಪ್ಲೈಯನ್ನು ಕೂಡ ಒಂದು ಇನರ್ಟ್ ಗ್ಯಾಸ್, ಸಿಲ್ಡಿಂಗ್ ಗ್ಯಾಸ್ ಇಂದ ನಾವು ಗ್ಯಾಸ್ ಸಪ್ಲೈಯನ್ನು ಕೂಡ ತಗೊಂಡಿರ್ತೀವಿ. ಸೊ ಅದರ ನಡುವೆ ಏನಾಗುತ್ತೆ, ಕಾಂಟ್ಯಾಕ್ಟ್ ಆಗಿ ಸರ್ಕ್ಯೂಟ್ ಆಗಿ ಆರ್ಕ್ ಜನರೇಟ್ ಆಗುತ್ತೆ. ಸೊ ಆರ್ಕ್ ಜನರೇಟ್ ಆದಾಗ ಆಸ್ ಯೂಶುವಲ್ ಯುವರ್ ಮೆಟಲ್ ಎಡ್ಜಸ್ ಮೆಲ್ಟ್ ಅಂಡ್ ವೆಲ್ಡಿಂಗ್, ಸೊ ಕ್ಲೋಸ್ನೆಸ್ ಆಗಿ ವೆಲ್ಡ್ ಆಗುತ್ತೆ. ಸೊ ದಿಸ್ ಪ್ರೋಸೆಸ್ ಇಸ್ ಕಾಲ್ಡ್ ಆಸ್ ಮೆಟಲ್ ಇನರ್ಟ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಓಕೆ, ಸೊ ಇಲ್ಲಿ ಯಾವ ರೀತಿ ಆರ್ಕ್ ಜನರೇಟ್ ಆಗುತ್ತೆ, ದ ಆರ್ಕ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎ ಕಂಟಿನ್ಯೂಸ್ ಆಟೋಮೆಟಿಕಲಿ ಫೀಡ್ ಮೆಟಾಲಿಕ್ consumable electrode and welding job in an atmosphere of inert gas. ಅರ್ಥ ಆಯ್ತಾ? And hence this is called metal inert gas arc welding process ಅಂತ ನಾವು ಕರಿತೀವಿ ಮಕ್ಕಳೇ. ಈ GMAW ಏನಿದೆ, ಮಿಗ್ ಏನಿದೆ, ಈ ಒಂದು ಪ್ರೋಸೆಸ್ ಅಲ್ಲಿ when the inert gas is replaced by carbon dioxide, ನೋಡಿ ಇಲ್ಲಿ inert gas ಅನ್ನ ಯಾವುದನ್ನ ಯೂಸ್ ಮಾಡ್ತೀವಿ, ಸಿಲ್ಡೆಡ್ ಗ್ಯಾಸು CO2, ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಯ್ತಾ? when the inert gas is replaced by carbon dioxide then it is called CO2 ಅಂತ ಕರಿತೀವಿ. CO2 ಆರ್ಕ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ ಇದನ್ನ, ಕಾರ್ಬನ್ ಡೈಆಕ್ಸೈಡ್ ಆರ್ಕ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ, ಅಥವಾ ಮೆಟಲ್ ಆಕ್ಟಿವ್ ಗ್ಯಾಸ್ ವೆಲ್ಡಿಂಗ್ ಅಂತಾನು ಕೂಡ ಕರಿತೀವಿ, MAG, ಮೆಟಲ್ ಆರ್ಕ್ ಗ್ಯಾಸ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ. ಸೊ ಮಿಗ್, ಮ್ಯಾಗು, GMAW ಎಲ್ಲ ಒಂದೇ. GMAW ಅಂದ್ರೆ ಏನು ನೋಡಿ, ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್. ಮಿಗ್ ಅಂದ್ರೆ ಮೆಟಲ್ ಇನರ್ಟ್ ಗ್ಯಾಸ್ ವೆಲ್ಡಿಂಗ್, ಮ್ಯಾಗ್ ಅಂದ್ರೆ ಮೆಟಲ್ ಆಕ್ಟಿವ್ ಗ್ಯಾಸ್ ಆರ್ಕ್ ವೆಲ್ಡಿಂಗ್, ಮತ್ತೆ CO2 ಆರ್ಕ್ ವೆಲ್ಡಿಂಗ್ ಅಂತ ಕೂಡ ಕರಿತೀವಿ.
ಇಷ್ಟೇ ಇದೆ ಇದಕ್ಕೆ. ಕಾರ್ಬನ್ ಡೈಆಕ್ಸೈಡ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. So then the common name for this process is gas metal arc welding. ಸಾಮಾನ್ಯವಾಗಿ ಕಾಮನ್ ಆಗಿ ಇದನ್ನ GMAW ಅಂತ ನಾವು ಕರಿತೀವಿ. ಗ್ಯಾಸ್ ಮೆಟಲ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ನಾವು ಕರಿತೀವಿ. ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಅಂತ ಇನ್ನೊಂದು ಪ್ರೋಸೆಸ್. ನಾನು ಸ್ಟಾರ್ಟಿಂಗ್ ಅಲ್ಲಿ ಆಬ್ಜೆಕ್ಟಿವ್ಸ್ ನಲ್ಲಿ ಹೇಳಿದೆ. ಇದ್ರ ಬಗ್ಗೆ ಒಂದು ಸ್ವಲ್ಪ ಬ್ರೀಫ್ ಆಗಿ ತಿಳ್ಕೊಳ್ಳೋಣ. ದಿಸ್ ಈಸ್ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಪಿಕ್ಚರ್. ಯಾವ ರೀತಿ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಆಗ್ತಾ ಇದೆ ಅಂತ ನೋಡ್ತಾ ಇದ್ದೀವಿ. ಇಲ್ಲೂ ಕೂಡ ಮಕ್ಕಳೇ ಒಂದು ಪ್ಲಕ್ಸ್ ಅನ್ನ ಬಳಸ್ತೀವಿ. ಇಲ್ಲಿ ಒಂದು ಆಪರ್ ಇರುತ್ತೆ, ಆಪರ್ ಅಲ್ಲಿ ಪ್ಲಕ್ಸ್ ಆಪರ್ ಅಂತ ಕರಿತೀವಿ. ಮತ್ತೆ ಒಂದು ವೈರ್ ಬಾಬಿನ್ ಇರುತ್ತೆ, ದಟ್ ಈಸ್ ಎಲೆಕ್ಟ್ರೋಡ್ ವೈರ್ CCMS ಪಿಲ್ಲರ್ ರಾಡ್. ಮತ್ತೆ ಒಂದು ಕಂಟ್ರೋಲ್ ಸಿಸ್ಟಮ್ ಇದೆ, ಪವರ್ ಸೋರ್ಸು, ವರ್ಕ್ ಲೀಡು. ಈ ಪವರ್ ಸೋರ್ಸ್ ಇಂದ ಜಾಬ್ಗೆ ಕನೆಕ್ಟ್ ಮಾಡಿದ್ದಾರೆ. ದೆನ್ ಇಲ್ಲಿಂದ ಇಲ್ಲಿ ಆಟೋ ಟಾರ್ಚ್ ಅನ್ನ ಇಲ್ಲಿ ಇದೆ. ದಿಸ್ ಇಸ್ ಟಾರ್ಚ್. ಒಂದರಲ್ಲಿ ಪ್ಲಕ್ಸ್ ಬರ್ತಾ ಇದೆ, ಒಂದರಲ್ಲಿ ಟಾರ್ಚ್ ಬರ್ತಾ ಇದೆ. ಇದನ್ನು ಟಾರ್ಚ್ ಅಲ್ಲಿ ಕನ್ಸ್ಯೂಮಬಲ್ ವೈರ್ ಬರಬೇಕಲ್ಲ, ಎಲೆಕ್ಟ್ರೋಡ್ ವೈರು, ಅದನ್ನ ನೀವು ಕಾಣ್ತಾ ಇದ್ದೀವಿ. ದಿಸ್ ಇಸ್ ಬೇಸ್ ಮೆಟಲ್, ದಿಸ್ ಇಸ್ ದ ಡೈರೆಕ್ಷನ್ ಆಫ್ ಟ್ರಾವೆಲ್. Here the arc is formed between a continuous automatically feed metallic consumable electrode and the welding job under a heap of powder granulated flux. So ಇಲ್ಲಿ ಒಂದು ಕಡೆಯಿಂದ ಆಟೋಮೆಟಿಕ್ ಆಗಿ ಏನಾಗ್ತಾ ಇರುತ್ತೆ, ಈ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ವೈರ್ ಬರ್ತಾ ಇರುತ್ತೆ. ಇನ್ನೊಂದು ಕಡೆ ಏನ್ ಮಾಡಿರ್ತೀವಿ, ಎಲೆಕ್ಟ್ರೋಡ್ ಜಾಬ್ ಇರುತ್ತೆ. ಇವೆರಡರ ನಡುವೆ ನಾವು ಸ್ಟ್ರೈಕ್ ಮಾಡೋ ಮಧ್ಯ ಇನ್ನೊಂದು ಬರ್ತಾ ಇರುತ್ತೆ. ಏನ್ ಬರ್ತಾ ಇರುತ್ತೆ, ಒಂದು ಗ್ರಾನ್ಯುಲೇಟೆಡ್ ಪೌಡರ್ ದಟ್ ಇಸ್ ಕಾಲ್ಡ್ ಫ್ಲಕ್ಸ್ ಅಂತ ಕರಿತೀವಿ. ಅದರ ಒಳಗಡೆ ನೋಡಿ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಇದೆ ನಿಮಗೆ ಈ ರೀತಿ ಫ್ಲಕ್ಸ್. ಇದ್ರ ಒಳಗಡೆನೆ ಆರ್ಕ್ ಜನರೇಟ್ ಆಗಿ ಅದು ವೆಲ್ಡಿಂಗ್ ಆಗ್ತಾ ಹೋಗ್ತಾ ಇರುತ್ತೆ. ನಿಮಗೆ ಸ್ಪಾರ್ಕೆ ಕಾಣಲ್ಲ ಇಲ್ಲಿ ನಿಮಗೆ. ಸೊ ಅದ್ರ ಒಳಗಡೆಗೆ ಏನಾಗ್ತಾ ಇರುತ್ತೆ, ಸ್ಪಾರ್ಕ್ ಜನರೇಟ್ ಆಗ್ತಾ ಇರುತ್ತೆ, ಆರ್ಕ್ ಜನರೇಟ್ ಆಗ್ತಾ ಇರುತ್ತೆ. ಸೊ ದಿಸ್ ಇಸ್ ಹೌ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ವರ್ಕ್. ದ ಆರ್ಕ್ ಈಸ್ ಟೋಟಲಿ ಸಬ್ಮರ್ಜ್ಡ್. ಯಾಕೆ ಅದನ್ನ ಇನ್ವಿಸಿಬಲ್ ಅಂತ ಕರಿತೀವಿ ಅಂದ್ರೆ, ಒಳಗಡೆ ಸಬ್ಮರ್ಜ್ ಆಗಿರುತ್ತೆ. ಯಾವ್ದ್ರೊಳಗಡೆ ಸಬ್ಮರ್ಜ್ ಆಗಿರುತ್ತೆ, ಈ ಗ್ರಾನ್ಯುಲೇಟೆಡ್ ಫ್ಲಕ್ಸ್ ಪೌಡರ್ ಏನಿದೆ ಇದ್ರ ಒಳಗಡೆ ಸಬ್ಮರ್ಜ್ ಆಗಿರುತ್ತೆ, ಆರ್ಕು ಜನರೇಟ್ ಆಗ್ತಾ ಇರುತ್ತೆ. ಸೊ ದಿಸ್ ಈಸ್ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಸೊ ಈ ರೀತಿ ನೋಡಿ, ಇನ್ನೊಂದ್ಸಲಿ ತೋರಿಸ್ತೀನಿ. ಇಲ್ಲಿ ಇದು ವೆಲ್ಡ್ ಜಾಯಿಂಟ್ ಆಗ್ತಾ ಇರ್ತಕ್ಕಂಥದ್ದು. ಇದು ವೆಲ್ಡ್ ಮೇಲೆ ಸ್ಲ್ಯಾಗ್ ಬರುತ್ತೆ. ಇದು ವೆಲ್ಡ್ ಪೂಲ್, ಇದು ಆರೆಂಜ್ ಕಲರ್ ಅಲ್ಲಿ ಇರೋದು, ಪಿಂಕ್ ಕಲರ್ ಇರತಕ್ಕಂಥದ್ದು. ಇದು ಮೋಲ್ಟಾನ್ ಸ್ಲ್ಯಾಗು. ಸೊ ಇದು ಪ್ಲಕ್ಸ್ ಲೇಯರ್. ಈ ಮೇಲ್ಗಡೆ ಇರ್ತಕ್ಕಂಥದ್ದೆಲ್ಲ ಪ್ಲಕ್ಸ್. ನೋಡಿ, ಪ್ಲಕ್ಸ್ ಸ್ಪೀಡ್ ಫ್ರಮ್ ಹಾಪರ್, ಮೇಲ್ಗಡೆಯಿಂದ ಹಾಪರ್ ಅಲ್ಲಿ ಬರ್ತಾ ಇದೆ. ಇದ್ರ ಒಳಗಡೆ ಏನಾಗ್ತಾ ಇದೆ, ವೆಲ್ಡ್ ಆಗ್ತಾ ಇದೆ, ಆರ್ಕ್ ಜನರೇಟ್ ಆಗಿ ವೆಲ್ಡ್ ಆಗ್ತಾ ಇದೆ. ಕಾಣೋದೇ ಇಲ್ಲ, ದಟ್ ಈಸ್ ಸಬ್ಮರ್ಜ್. ಇಲ್ಲಿ ಮಧ್ಯದಲ್ಲಿ ಬರ್ತಾ ಇರ್ತಕ್ಕಂಥದ್ದು ಇದು ಕಾಂಟ್ಯಾಕ್ಟ್ ಟಿಪ್, ದಟ್ ಮೀನ್ಸ್ ನೋಜಲ್ ಅಂತ ಕರಿತೀವಿ. ಇಲ್ಲಿಂದ ಏನು ಬರುತ್ತೆ, ಎಲೆಕ್ಟ್ರೋಡ್ ವೈರ್ ಬರ್ತಾ ಇರುತ್ತೆ, ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್. ಸೊ ಇದು ಪೇರೆಂಟ್ ಮೆಟಲ್. ಸೊ ಈ ಒಂದು ಸರ್ಕ್ಯೂಟ್ ನಲ್ಲಿ ಏನಾಗುತ್ತೆ, ಆರ್ಕ್ ಜನರೇಟ್ ಆಗಿ ವೆಲ್ಡ್ ಮೆಟಲ್ ಕರಗಿ ಮೆಟಲ್ ಜಾಯಿನ್ ಆಗ್ತಾ ಇರುತ್ತೆ, ಫ್ಯೂಸ್ ಆಗಿ. ಸೊ ದಿಸ್ ಈಸ್ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ವರ್ಕ್. ದಿಸ್ ಇಸ್ ದ ಮೆಥಡ್ ಆಫ್ ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಇನ್ನೊಂದು ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಪ್ರೋಸೆಸ್ ಅಂತ ಇದೆ. ಸೊ ದಿಸ್ ಇಸ್ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಪ್ರೋಸೆಸ್. ಇಲ್ಲಿ ಯಾವ ರೀತಿ ಆರ್ಕ್ ಫಾರ್ಮ್ ಆಗುತ್ತೆ ಈ ಮೆಥಡ್ ನಲ್ಲಿ, ಇವೆಲ್ಲ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ದ ಆರ್ಕ್ ಈಸ್ ಫಾರ್ಮ್ಡ್ ಬಿಟ್ವೀನ್ ಎ ಕಂಟಿನ್ಯೂಸ್ ಆಟೋಮೆಟಿಕಲಿ ಫೀಲ್ಡ್ ಮೆಟಾಲಿಕ್ ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ಅಂಡ್ ದ ವೆಲ್ಡಿಂಗ್ ಜಾಬ್ ಅಂಡರ್ ಎ ಥಿಕ್ ಪೂಲ್ ಆಫ್ ಮೋಲ್ಟಾನ್ ಫ್ಲಕ್ಸ್. ನೋಡಿ, ಅಲ್ಲಿ ನೀವು ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್ ನಲ್ಲಿ ಪೌಡರ್ ಫ್ಲಕ್ಸ್ ಇತ್ತು. ಇದು ಸೇಮೆ, ಒಂದು ಕಂಟಿನ್ಯೂಸ್ ಆಗಿ ಒಂದು ಎಲೆಕ್ಟ್ರಿಕಲ್ ಇದು ಕನ್ಸ್ಯೂಮಬಲ್ ಎಲೆಕ್ಟ್ರೋಡ್ ವೈರ್ CCMS ಪಿಲ್ಲರ್ ರಾಡ್ ಎಕ್ಸಾಂಪಲ್ ಮೂವ್ ಆಗ್ತಾ ಇರುತ್ತೆ, ಬರ್ತಾ ಇರುತ್ತೆ. ಮತ್ತೆ ವೆಲ್ಡಿಂಗ್ ಜಾಬ್ ಕಾಂಟ್ಯಾಕ್ಟ್ ಆಗ್ತಿರುತ್ತೆ. ಇದರಲ್ಲಿ ಏನಾಗುತ್ತೆ, ಒಂದು ಥಿಕ್ ಪೂಲ್ ಆಫ್ ಮೋಲ್ಟಾನ್ ಫ್ಲಕ್ಸ್, ಒಂದು ಸ್ಲ್ಯಾಗ್ ಕರಗಿರ್ತಕ್ಕಂಥ ಫ್ಲಕ್ಸ್ ಇರುತ್ತೆ, ದಟ್ ಈಸ್ ಕಾಲ್ಡ್ ಫ್ಲಕ್ಸ್ ಸ್ಪೀಡ್ ಫ್ರಮ್ ಹಾಪರ್. ನೋಡಿ, ಇಲ್ಲಿ ವೈರ್ ಫೀಡ್ ಆಗ್ತಾ ಇದೆ, ಇಲ್ಲಿ ಫ್ಲಕ್ಸ್ ಅನ್ನು ಫೀಡ್ ಮಾಡ್ತಾ ಇದ್ದಾರೆ. ಸೊ ಈ ವೈರ್ ಫೀಡರ್ ಇದು. ಸೊ ಇಲ್ಲಿ ಮೋಲ್ಟಾನ್ ಫ್ಲಕ್ಸ್, ಈ ಫ್ಲಕ್ಸ್ ಏನ್ ಬಂತು ಅದು ಕರಗ್ತಾ ಇದೆ. ಅದರ ಒಳಗಡೆ ಏನಾಗ್ತಾ ಇದೆ, ಮೋಲ್ಟಾನ್ ವೆಲ್ಡ್ ಮೆಟಲ್ ಇದು. ಸೊ ದೆನ್ ಮೆಟಲ್ ಏನಾಗುತ್ತೆ, ಜಾಯ್ನಿಂಗ್.
ಅಂದರೆ ಇಲ್ಲೂ ಕೂಡ ಏನು ಆರ್ಕ್ ಜನರೇಟ್ ಆಗುತ್ತೆ, ದಿ ಆರ್ಕು ಯಾವುದ್ರೊಳಗಡೆಗೆ ಸಬ್ಮರ್ಜ್ ಆಗಿದೆ, ಈ ಥಿಕ್ ಪೂಲ್ ಆಫ್ ಮೋಲ್ಟಾನ್ ಪ್ಲಕ್ಸ್ ಒಳಗಡೆ ಇದೆ, ಆ ಸ್ಲ್ಯಾಗ್ ಒಳಗಡೆ ಇರುತ್ತೆ. ಸೊ ಒಂದು ವಾಟರ್ ಕೂಲಿಂಗ್ ಪೈಪ್ ಇದೆ ನಿಮಗೆ, ನಿನ್ನ ವಾಟರ್ ಕೂಲಿಂಗ್ ಪೈಪ್ ಇದು ಒಂದು ಇನ್ನು ಒಂದು ಔಟ್. ಸೊ ಸ್ಲೈಡಿಂಗ್ ಕಾಪರ್ ಶೂ ಇದು ಒಂದು ಸ್ಲೈಡ್ ಮಾಡಲಿಕ್ಕೆ ಆ ಕಡೆ ಈ ಕಡೆ. ದಿಸ್ ಇಸ್ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಮೆಥಡ್. This is automatic process, requires special equipment and is used only in vertical positions for the welding of heavy thick plates. ಇದು ಒಂದು ಆಟೋಮಿಕ್ ಪ್ರೋಸೆಸ್. ಇಲ್ಲಿ ಇದನ್ನು ರನ್ ಮಾಡಬೇಕಾದ್ರೆ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ಗೆ ಸ್ಪೆಷಲ್ ಇಕ್ವಿಪ್ಮೆಂಟ್ ಬೇಕು. ಎಲ್ಲನ್ನ ಪರ್ಟಿಕ್ಯುಲರ್ ಆಗಿ ಓನ್ಲಿ ಇಟ್ ಈಸ್ ಯೂಸ್ಡ್ ಇನ್ ವರ್ಟಿಕಲ್ ಪೊಸಿಷನ್. ಹೆವಿ ಥಿಕ್ ಪ್ಲೇಟನ್ನು ವರ್ಟಿಕಲ್ ಪೊಸಿಷನ್ಸ್ನಲ್ಲಿ ನಾವು ವೆಲ್ಡ್ ಮಾಡುವಂಥ ಸಂದರ್ಭದಲ್ಲಿ ಈ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಪ್ರೋಸೆಸ್ಸನ್ನು ನಾವು ಸೆಲೆಕ್ಟ್ ಮಾಡ್ಕೊಳ್ತೀವಿ ಮಕ್ಕಳೇ. ಸೊ ದಿಸ್ ಆರ್ ಆಲ್ ದಿ ಇಂಪಾರ್ಟೆಂಟ್ ಪ್ರೋಸೆಸ್. ನೋಡಿ ಇಲ್ಲಿ ಎಲ್ಲ ವರ್ಟಿಕಲ್ ಪೊಸಿಷನ್ಸ್. ಇಲ್ಲಿ ನೋಡಿ, ಇಲ್ಲಿ ಕಂಟ್ರೋಲ್ ಪ್ಯಾನಲ್ ಇದೆ, ಪವರ್ ಸೋರ್ಸ್ ಇದೆ, ಇಲ್ಲಿ ವೈರ್ ಫೀಡರ್ ಇದೆ, ವೈರ್ ಫೀಡ್ ಡ್ರೈವ್ ಇದೆ. ಸೊ ಇದು ಎಲೆಕ್ಟ್ರೋಡ್ ಫೀಡರ್, ಇಲ್ಲಿಂದ ಫೀಡ್ ಆಗ್ತದೆ. ಕನ್ಸ್ಯೂಮಲ್ ಗೈಡ್ ಟ್ಯೂಬ್ ಇದು. ಸೊ ಮೋಲ್ಟಾನ್ ಸ್ಲ್ಯಾಗ್ ಇಲ್ಲಿ ಒಳಗಡೆ ಇದೆ, ಇದು ವರ್ಕ್. ದಿಸ್ ಈಸ್ ವಾಟರ್ ಇನ್ನು ವಾಟರ್ ಔಟ್ ಇದು. ಸೊ ಇದು ರಿಟೈನಿಂಗ್ ಶೂ ಅಂತ ಕರಿತೀವಿ, ಕಾಪರ್ ರಿಟೈನಿಂಗ್ ಶೂ ಇದು. ಗ್ರೌಂಡ್ ಒಂದು ಲೀಡನ್ನು ಕೊಟ್ಟಿದ್ದಾರೆ. ಇದರೊಳಗಡೆ ಮೋಲ್ಟಾನ್ ಬೆಲ್ಟ್ ಪೂಲ್ ಇದೆ. ಸೊ ಇಲ್ಲಿ ಕನ್ಸ್ಯೂಮರ್ ಎಲೆಕ್ಟ್ರೋಡ್ ಏನಾಗ್ತಾ ಇರುತ್ತೆ, ಮೂವ್ ಆಗ್ತಾ ಇರುತ್ತೆ ವೈರು. ಸೊ ಮೋಲ್ಟಾನ್ ಸ್ಲ್ಯಾಗ್ ಒಳಗಡೆಗೆ ಆರ್ಕ್ ಜನರೇಟ್ ಆಗಿ ವೆಲ್ಡಿಂಗ್ ಪ್ರೋಸೆಸ್ ಆಗ್ತಾ ಇರ್ತಕ್ಕಂಥದ್ದು. ದಿಸ್ ಈಸ್ ಎಲೆಕ್ಟ್ರೋ ಸ್ಲ್ಯಾಗ್ ವೆಲ್ಡಿಂಗ್ ಸಿಸ್ಟಮ್. ಇನ್ನೊಂದು ಲಾಸ್ಟ್ ಒನ್ ಈಸ್ ಕಾಲ್ಡ್ ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಅಂತ ನಾವು ಕರಿತೀವಿ. So it is also important. Plasma arc welding process. Plasma arc welding. ಈ ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಏನು ಸರ್ ಇದು, ಯಾವ ರೀತಿ ವರ್ಕ್ ಆಗುತ್ತೆ? ಇನ್ ದಿಸ್ ಪ್ರೋಸೆಸ್ ದ ಆರ್ಕ್ ಈಸ್ ಫಾರ್ಮ್ಡ್ ಬಿಟ್ವೀನ್ ದ ಟಂಗ್ಸ್ಟನ್ ಎಲೆಕ್ಟ್ರೋಡ್. ಇಲ್ಲೂ ಕೂಡ ನಾವೇನು ಮಾಡ್ತೀವಿ, ಟಂಗ್ಸ್ಟನ್ ಎಲೆಕ್ಟ್ರೋಡ್ ಅನ್ನು ಯೂಸ್ ಮಾಡ್ತೀವಿ. ಅಂಡ್ ದ ವೆಲ್ಡಿಂಗ್ ಜಾಬ್ ಇನ್ ಅನ್ ಅಟ್ಮಾಸ್ಫಿಯರ್ ಆಫ್ ಪ್ಲಾಸ್ಮಾ. ಇಲ್ಲಿ ಪ್ಲಾಸ್ಮಾ ಗ್ಯಾಸ್ ಅನ್ನು ಯೂಸ್ ಮಾಡ್ತೀವಿ. ಪ್ಲಾಸ್ಮಾ ಗ್ಯಾಸ್ ಅಂದರೆ ಯಾವುದು? ನೈಟ್ರೋಜನ್, ಹೈಡ್ರೋಜನ್ ಅಂಡ್ ಆರ್ಗಾನ್. ಯಾವುದನ್ನು ಯೂಸ್ ಮಾಡ್ತೀವಿ? ನೈಟ್ರೋಜನ್, ಹೈಡ್ರೋಜನ್ ಅಂಡ್ ಆರ್ಗಾನ್ ಗ್ಯಾಸ್. ಅಂದರೆ ಇಲ್ಲಿ ಆರ್ಕ್ ಜನರೇಟ್ ಆಗ್ತಕ್ಕಂಥದ್ದು, ಸ್ಪಾರ್ಕ್ ಫಾರ್ಮ್ ಆಗ್ತಕ್ಕಂಥದ್ದು ಯಾವ್ಯಾವುದರ ನಡುವೆ ಸರ್ಕ್ಯೂಟ್ ಆಗುತ್ತೆ? ಇಲ್ಲಿ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಒಂದು ನೋಡಿ, ಒಂದು ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇದೆ, ಮತ್ತೆ ವೆಲ್ಡಿಂಗ್ ಜಾಬ್ಗೂ ನಾವು ಕನೆಕ್ಟ್ ಮಾಡಿದ್ದೀವಿ, ಸರ್ಕ್ಯೂಟ್ ಆಗಿದೆ. ಸೊ ಟಂಗ್ಸ್ಟನ್ ಎಲೆಕ್ಟ್ರೋಡು ಮತ್ತು ವೆಲ್ಡಿಂಗ್ ಜಾಬು, ಇದ್ರ ಜೊತೆಗೆ ಈ ಅಟ್ಮಾಸ್ಫಿಯರ್ ಒಳಗಡೆ ಏನು ಬರುತ್ತೆ? ಪ್ಲಾಸ್ಮಾ ಗ್ಯಾಸ್. ನೋಡಿ, ಇಲ್ಲಿಂದ ಪ್ಲಾಸ್ಮಾ ಗ್ಯಾಸ್ ಏನಾಗುತ್ತೆ? ಇನರ್ಟ್ ಆಗುತ್ತೆ. ಸೊ ಪ್ಲಾಸ್ಮಾ ಗ್ಯಾಸ್ ಅಂದ್ರೆ ಏನಿರುತ್ತೆ? ನೈಟ್ರೋಜನ್, ಹೈಡ್ರೋಜನ್ ಅಂಡ್ ಆರ್ಗಾನ್ ಅನ್ನು ನಾವಿಲ್ಲಿ ಯೂಸ್ ಮಾಡ್ತೀವಿ. ಯಾರಿ ಪೈಸ್ ಮೂಲಕ ಬರುತ್ತೆ. ಸೊ ವೆಲ್ಡಿಂಗ್ ಪ್ರೋಸೆಸ್ ಆಗುತ್ತೆ. ಸೊ ನೋಡಿ, ಇಲ್ಲಿ ಟಂಗ್ಸ್ಟನ್ ಎಲೆಕ್ಟ್ರೋಡ್ ಇದೆ, ಇದು ಪ್ಲಾಸ್ಮಾ ಗ್ಯಾಸ್ ಇಲ್ಲಿ ಬರ್ತಾ ಇದೆಯಲ್ಲ, ಆರೋ ಮಾರ್ಕು, ಇದು ಔಟರ್ ನಾಜಲ್ಲು, ಇದು ಸೀಲ್ಡಿಂಗ್ ಗ್ಯಾಸು, ಇದು ಪ್ಲಾಸ್ಮಾ ಇದು. ಸೊ this is how welding can be done in plasma arc welding. ಇಲ್ಲಿ a separate pillar rod is used to add the pillar metal in the joint if necessary, but normally no pillar rod used. ಇಲ್ಲಿ plasma arc welding ನಲ್ಲಿ ನೆಸೆಸಿಟಿ ಇದ್ದರೆ ಪಿಲ್ಲರ್ ಮೆಟೀರಿಯಲ್ ಅನ್ನು ಬಳಸ್ತಾರೆ, ಇಲ್ಲ ಅಂದರೆ ಪಿಲ್ಲರ್ ಮೆಟೀರಿಯಲ್ ಅನ್ನು ಬಳಸಲ್ಲ. ಹಾಗೆ ವೆಲ್ಡಿಂಗ್ ಅನ್ನು ಮಾಡ್ಬೋದು. ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಅಂದ ತಕ್ಷಣ ನಿಮಗೆ ಆರ್ಕ್ ಯಾವ ರೀತಿ ಜನರೇಟ್ ಆಗುತ್ತೆ, ಫಾರ್ಮ್ ಆಗುತ್ತೆ ಅಂದರೆ ಟಂಗ್ಸ್ಟನ್ನು ಮತ್ತು ಟಂಗ್ಸ್ಟನ್ ಎಲೆಕ್ಟ್ರೋಡು, ವೆಲ್ಡಿಂಗ್ ಜಾಬು, ಮತ್ತು ಅಟ್ಮಾಸ್ಫಿಯರ್ ಆ ಪ್ಲಾಸ್ಮಾ ಏನು ನಾವು ಪ್ಲಾಸ್ಮಾ ಗ್ಯಾಸನ್ನು ಕೂಡ ಐ ಥಿಂಕ್ ನೈಟ್ರೋಜನ್, ಹೈಡ್ರೋಜನ್, ಆರ್ಗಾನ್ ಗ್ಯಾಸನ್ನು ಇಲ್ಲಿ ಪ್ಲಾಸ್ಮಾ ಗ್ಯಾಸ್ ಅಂತ ನಾವು ಕರಿತೀವಿ. ಅದನ್ನು ಇಲ್ಲಿ ನಾವು ಸಪ್ಲೈ ಮಾಡ್ತೀವಿ. ಸೊ ಅಲ್ಲಿ ಅವಾಗ ಏನಾಗುತ್ತೆ, ಒಂದು ಆರ್ಕ್ ಬರುತ್ತೆ. ಸೊ ಆರ್ಕ್ ಬಂದಾಗ ಏನಾಗುತ್ತೆ, ಮೆಟಲ್ ಯೂಸ್ ಆಗಿ ವೆಲ್ಡ್ ಆಗುತ್ತೆ. ಸೊ ಇಲ್ಲಿ ಪಿಲ್ಲರ್ ಮೆಟಲನ್ನು ಬಳಸ್ಬೋದು. ಸಾಮಾನ್ಯವಾಗಿ ನಾರ್ಮಲಿ ವಿತೌಟ್ ಪಿಲ್ಲರ್ ರಾಡೇ ನಾವು ಜಾಸ್ತಿ ನೋ ಪಿಲ್ಲರ್ ರಾಡ್ ಯೂಸ್ ಮಾಡಿ ಈ ವೆಲ್ಡಿಂಗ್ ಪ್ರೋಸೆಸ್ಸನ್ನು ನಾವು ಮಾಡ್ತೀವಿ. ಇದು ಯಾವ ರೀತಿ? ಇಟ್ ಈಸ್ ಸಿಮಿಲರ್ ಟು ಟಿಗ್ ವೆಲ್ಡಿಂಗ್, ಹೌದಲ್ವಾ? ಇದು ಯಾವ ರೀತಿ ಇದೆ? ಅಲ್ಲೂ ಕೂಡ ಇದೇ ರೀತಿ. ಇಟ್ ಈಸ್ ಸಿಮಿಲರ್ ಟು ಟಿಗ್ ವೆಲ್ಡಿಂಗ್ ಪ್ರೋಸೆಸ್. ಪ್ಲಾಸ್ಮಾ ಕಟಿಂಗ್ ಈಸ್ ಯೂಸ್ ಟು ಕಟ್ ನಾನ್ ಪೆರಸ್ ಮೆಟಲ್ ಅಂಡ್ ಅಲಾಯ್ ಸಕ್ಸಸ್ಫುಲಿ ಅಂಡ್ ಕ್ವಿಕ್ಲಿ. ಸೊ ಮತ್ತೆ ಪ್ಲಾಸ್ಮಾ ಕಟಿಂಗ್ ಮಷಿನ್ಸು ಇದೆ. ನಾನ್ ಪೆರಸ್ ಮೆಟಲ್ ಬರುತ್ತಲ್ಲ, ಈ ನಾನ್ ಪೆರಸ್ ಮೆಟಲನ್ನು ಮತ್ತು ಅಲಾಯ್ ಮೆಟಲನ್ನು ಕಟಿಂಗ್ ಮಾಡಲಿಕ್ಕೆ ಪ್ಲಾಸ್ಮಾ ಕಟಿಂಗ್ ಮಷಿನ್ಸು ಕೂಡ ಇದೆ, ಅದನ್ನು ಕೂಡ ನಾವು ಬಳಸ್ತೀವಿ. ದಿಸ್ ಈಸ್ ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ process. So once again I show the plasma arc welding. So this is direction of travel, gas nozzle, pillar wire necessity,
ಟಂಗ್ಸ್ಟನ್ ಎಲೆಕ್ಟ್ರೋಡ್ ಅನ್ನು ಕಾಣ್ತಾ ಇದೀವಿ. ಈ ಒಂದು ಗ್ಯಾಸಿಯಸ್ ಸೀಲ್ಡ್ ಇದೆ, ಆರ್ಕ್ ಫಾರ್ಮ್ ಆಗಿದೆ. ಇದು ವರ್ಕ್ ಪೀಸು. ಕಾಪರ್ ಬೇಕಿಂಗ್ ಪ್ಲೇಟ್ ಕೆಳಗಡೆ ಇದು ಕಾಲೆಟ್ ಫಾರ್ ಹೋಲ್ಡಿಂಗ್ ಎಲೆಕ್ಟ್ರೋಡ್. ಇದು ಸೀಲ್ಡಿಂಗ್ ಮತ್ತು ವಾಟರ್ ಇನ್ಲೆಟ್ ಆ್ಯಂಡ್ ಔಟ್ಲೆಟು, ಕರೆಂಟ್ ಕೇಬಲ್ಸು ಎಲ್ಲ ಇಲ್ಲಿ ಸಪ್ಲೈ ಆಗ್ತದೆ. ಸೊ ದಿಸ್ ಇಸ್ ದ ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್ ಮೆಥಡ್ ಆ್ಯಂಡ್ ಆಪರೇಟರ್ಸ್. ಇಷ್ಟು ನಿಮಗೆ ಬ್ರೀಫ್ ಆಗಿ ಮಕ್ಕಳೇ, ಇಷ್ಟು ಥರ ವೆಲ್ಡಿಂಗ್ ಯಾವ ರೀತಿ ಮೆಥಡ್ನಲ್ಲಿ ಆರ್ಕ್ ಜನರೇಟ್ ಆಗುತ್ತೆ ಅನ್ನೋದನ್ನು ಬ್ರೀಫಾಗಿ ಹೇಳಿದ್ದೀನಿ. ಇದರಲ್ಲಿ ಒಂದು 3 ಪ್ರೋಸೆಸ್ ನಿಮಗೆ ಇಂಪಾರ್ಟೆಂಟ್ ಇದೆ. SMAW, ಟಿಗ್ಗು, ಮಿಗ್ಗು ಏನು ಕರಿತೀವಿ, ಇದೆಲ್ಲ ನಿಮ್ಗೆ ಇಂಪಾರ್ಟೆಂಟ್ ಇದೆ. ಅದನ್ನು ನೆಕ್ಸ್ಟ್ ಕ್ಲಾಸ್ನಲ್ಲಿ ಬ್ರೀಫಾಗಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇದಕ್ಕೆ ಸಂಬಂಧಪಟ್ಟಾಗ ಕೂಡ ಕೆಲವು ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ. ಇನ್ ದ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ, ಬೈ ವೆಲ್ಡಿಂಗ್ ವಿ ಕ್ಯಾನ್ join 2 materials, cut the slots, reduce the diameter and length of the job piece. None of this. So by welding we can join the 2 metals. Welding andre no, joining of 2 metals. So which is correct? Yes, A is the correct answer. Which of the following is not a joining process? ಈ ಕೆಳಗಡೆ ಬರ್ತದೆ. ಈಗ ಇದರಲ್ಲಿ ಯಾವುದು ಜಾಯ್ನಿಂಗ್ ಪ್ರೋಸೆಸ್ ಅಲ್ಲ? ವೆಲ್ಡಿಂಗ್ ಜಾಯ್ನಿಂಗ್ ಪ್ರೋಸೆಸ್, ಬ್ರೇಜಿಂಗ್ ಜಾಯ್ನಿಂಗ್ ಪ್ರೋಸೆಸ್, soldering joining process, casting. So no, casting is not a joining process. Modeling. So ಅಲ್ಲಿಗೆ which is correct? ಈ ಒಂದು ಗುಂಪಿಗೆ ಸೇರದೆ ಇರೋದು ಯಾವುದು? ಕ್ಯಾಸ್ಟಿಂಗ್. D is the correct answer. The full form of MMAW is mechanical materials arc welding, mechanical manual arc welding, manual metal arc welding. None of this. MMAW ಅಂದ್ರೆ manual metal arc welding. C is the correct answer. SMAW, sheet metals arc welding, submerged material arc welding, shielded metal arc welding. None of this, which is correct. SMAW andre shielded metal arc welding, which is correct. Yes, idu kuda C is the correct answer. Shielded metal arc welding. ಇಲ್ಲಿ ಈ ಒಂದು ಪ್ರೋಸೆಸ್ ಏನಿದೆ ಮಕ್ಕಳೇ, ಈ ಪ್ರೋಸೆಸ್ನಲ್ಲಿ ವಾಟ್ ಇಸ್ ದ ವೆಲ್ಡಿಂಗ್ ಪ್ರೋಸೆಸ್? ಇಲ್ಲಿ SMAW ಕಾರ್ಬನ್ ಆರ್ಕ್ ವೆಲ್ಡಿಂಗ್, GMAW CO2 ವೆಲ್ಡಿಂಗ್ ಪ್ರೋಸೆಸ್ ಅಂತಿದೆ. ಈ ಒಂದು ಚಿತ್ರ ನೋಡಿದ್ರೆ ನಿಮ್ಗೆ ಇದು ಯಾವ ಪ್ರೋಸೆಸ್ಸು? ಎಸ್, ಕಾರ್ಬನ್ ಆರ್ಕ್ ವೆಲ್ಡಿಂಗ್, ವಿಚ್ ಇಸ್ ಕರೆಕ್ಟ್. ಎಸ್, B is the correct answer. ಕಾರ್ಬನ್ ಆರ್ಕ್ ವೆಲ್ಡಿಂಗ್, B is the correct answer. ಇಲ್ಲಿ ನೋಡಿ, ಇಲ್ಲಿ ಒಂದು ಕಾರ್ಬನ್ ಎಲೆಕ್ಟ್ರೋಡ್ ಇದೆ, ಒಂದು ಪಿಲ್ಲರ್ ಮೆಟೀರಿಯಲ್ ಇದೆ, ಎರಡರು ಇದು ತಾನೇ ಮೆಥಡ್ ಈಗ ಹೇಳಿದ್ದೀನಿ ನಾನು. ಸೊ ಆರ್ಕ್ ಜನರೇಟ್ ಆಗ್ತಾ ಇದೆ, ವೆಲ್ಡಿಂಗ್ ಆಗ್ತಾ ಇದೆ. ಸೊ ದಿಸ್ ಈಸ್ ಕಾರ್ಬನ್ ಆರ್ಕ್ ವೆಲ್ಡಿಂಗ್. ಸೊ ದ ಸೇಮ್ ಇನ್ ದ ಸೇಮ್ ವೇ. ವಾಟ್ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್? ಇಯರ್ ಇಲ್ಲಿ ಒಂದು ವೆಲ್ಡಿಂಗ್ ಆಗ್ತಾ ಇದೆ. ಇದು ಯಾವ ಟೈಪ್ ಆಫ್ ವೆಲ್ಡಿಂಗ್ ಪ್ರೋಸೆಸ್? ಇಲ್ಲಿ ಆರ್ಕ್ ಜನರೇಟ್ ಆಗ್ತಾ ಇರ್ತಕ್ಕಂಥದ್ದು 2 ಟಂಗ್ಸ್ಟನ್ ಎಲೆಕ್ಟ್ರೋಡ್, ಹೌದಾ? ಜೊತೆಗೆ ಪಿಲ್ಲರ್ ಮೆಟೀರಿಯಲ್ ಅನ್ನು ಸೇರಿಸ್ತಾ ಇದೆ. ನೋಡೋಣ. ಪ್ಲಾಸ್ಮಾ ಆರ್ಕ್ ವೆಲ್ಡಿಂಗ್, ಕಾರ್ಬನ್ ಆರ್ಕ್ ವೆಲ್ಡಿಂಗ್, ಸಬ್ಮರ್ಜ್ಡ್ ಆರ್ಕ್ ವೆಲ್ಡಿಂಗ್, ಅಟಾಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಅಂತ ಇದೆ. ಸೊ ಇದು ಯಾವ ವೆಲ್ಡಿಂಗ್ ಪ್ರೋಸೆಸ್ ನಿಮ್ಗೆ ಕಾಣಿಸ್ತಾ ಇದೆಯಾ? ಸೊ ದಿಸ್ ಇಸ್ ವಾಟ್? ದಿಸ್ ಇಸ್ ಕಾಲ್ಡ್ ಅಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಎಂಥ ಪ್ರೋಸೆಸ್ ಇದು? ಆಟೋಮೆಟಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ಅಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಪ್ರೋಸೆಸ್. ದಿ ಇಸ್ ದ ಕರೆಕ್ಟ್ ಆನ್ಸರ್. ಈ ರೀತಿ ಕೆಲವು ಸಂದರ್ಭದಲ್ಲಿ ನಿಮಗೆ ಆ ಒಂದು ಯಾವ ರೀತಿ ಹಿಂದೆ ನೋಡಿದ್ರಲ್ಲ ಕಾರ್ಬನ್ ಆರ್ಕ್ ವೆಲ್ಡಿಂಗ್, ಅದೇ ರೀತಿ ಇಲ್ಲಿ ಆಟೋಮಿಕ್ ಹೈಡ್ರೋಜನ್ ಆರ್ಕ್ ವೆಲ್ಡಿಂಗ್ ಅನ್ನು ಕೊಟ್ಟಿದ್ದಾರೆ. ಆ ಚಿತ್ರವನ್ನು ಕೊಟ್ಟು ನಿಮಗೆ ಇದು ಯಾವ ವೆಲ್ಡಿಂಗ್ ಪ್ರೋಸೆಸ್ ಅಂತ ಕೇಳ್ಬೋದು ಮಕ್ಕಳೇ. ಸೊ ದಿಸ್ ಈಸ್ ಈ ಟೈಪ್ನಲ್ಲಿ ನಿಮಗೆ ಪ್ರಶ್ನೆಗಳನ್ನು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಸೊ ಇಲ್ಲಿವರೆಗೆ ನಿಮಗೆ ಬ್ರೀಫಾಗೆ ಅನೇಕ ವೆಲ್ಡಿಂಗ್ ಮೆಥಡ್ಸನ್ನು ನಾನು ತಿಳಿಸಿದ್ದೀನಿ. ಸೊ ಏನು ನಿಮಗೆ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ಇನ್ ಕೇಸ್ ಡೌಟ್ಸ್ ಇದೆ, ಏನಾದರೂ ಡೌಟ್ಸ್ ಇದ್ದರೆ ನನಗೆ ಕಾಲ್ ಬ್ಯಾಕ್ ಮಾಡಿ. ಥ್ಯಾಂಕ್ಸ್ ಟು 1 and all ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಧನ್ಯವಾದಗಳು ಮಕ್ಕಳೇ. ಶುಭವಾಗಲಿ.